ಯಾರು ದುಡ್ಡು ಬಂದಿಲ್ಲ, ಆಮೇಲೆ ನೋಡಪ್ಪ ಕೊಡ್ಬೇಕಾಗಿರೋರು ಅಂತ ಬಂದು ತೋರಿಸಿದ್ರು ಚೆಕ್ ಬಂದಿದೆ ಅಂತ, ಆರೋಗ್ಯ ಸರಿ ಇಲ್ಲದೆ ಇರೋರು, ಅಮೌಂಟ್ ಸ್ಟ್ರಕ್ ಆಗಿ ಮತ್ತೆ ಬಂದಿರೋದು, ಮತ್ತೆ ಅವ್ರಿಗೆ ಮನೆ ಕಟ್ಟೋದು, ಈ ತರದ್ದು ಮದುವೆದು ಎಲ್ಲ ಕೆಲಸಗಳಾಗಿರೋದು ಬಂದು ಹೇಳ್ತಾ ಇರ್ತಾರೆ. ಮೆಂಟಲಿ ಒಂದು ಸ್ವಲ್ಪ ಪ್ರೆಷರ್ ಅಂತ ಇರ್ತಿತ್ತು. ಇಲ್ಲಿ ಬಂದ್ಮೇಲೆ ಇವ್ರ ಮಾತುಗಳು ಕೇಳಿದ್ಮೇಲೆ ದೇವ್ರನ್ನ ಇದನ್ನ ನೋಡಿದ್ಮೇಲೆ ಸ್ವಲ್ಪ ಕಳೀತಾ ಇದೆ ಅಂತ ಮಾತ್ರ ಹೇಳ್ಬೋದು. ಹಾಗಾಗಿ ನಮಗೂ ಒಂದು ಕಷ್ಟ ಇದೆಲ್ಲ ಇತ್ತು, ಸ್ವಲ್ಪ ದೇವಿನ ಪ್ರಾರ್ಥಿಸ್ಕೊಂಡ್ರೆ ಏನಾದ್ರು ನಮ್ಗೆ ಪರಿಹಾರ ಸಿಗ್ಬೋದು ಅಂತ ಅದನ್ನ ನೋಡ್ಕೊಂಡು ಬಂದ್ವಿ. ರಾವು ಕಾಲದಲ್ಲಿ ಬೆಲ್ಲದ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ, ಹಾಗೆ ಅದು ನನ್ನ ಮಗಳಿಗೆ ಮದುವೆ ಆಗ್ಬೇಕು, ಹಾಗೆ ಬರ್ತಾ ಇದೀವಿ. ನಮ್ದೆಲ್ಲ ಪಾಸಿಟಿವ್ ನಡೀತಾ ಇದೆ, ನಮ್ಗೊಂದು ಸಂತೋಷ ಇಲ್ಲಿ ಬರ್ಲಿಕ್ಕೆ, ಅದಕ್ಕೆ ನಾವು ಬರ್ತಾ ಇದ್ದೀವಿ. ಮೇಡಮ್, ದೇವ್ರಿಗೆ ಇದಾರೆ, ದೇವ್ರು ನಂಬ್ತೀವಿ, ದೇವ್ರು ಇದಾರೆ ಅಂತಾನೆ ಬರ್ತೀವಿ ಅಲ್ಲ, ದೇವ್ರು ಏನೋ ಒಂದು ರೂಪದಲ್ಲಿ ಕಾಪಾಡ್ತಾರೆ. ಈ ದೇವ್ರನ್ನ ಮಾತ್ರ ಕಣ್ಣು ನೋಡಿ ದರ್ಶನ ಮಾಡಿದ್ರೆ ಆ ವೈಬ್ರೇಷನ್ ಮತ್ತೆ ಇದು ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ, ಅದ್ರದ್ದು ಪಾಸಿಟಿವ್ ನಮ್ಗೆ ಸಿಗುತ್ತೆ. ನಿಮಗೆ ಎಲ್ಲಿಲ್ಲದ ನಿಮ್ಮ ಹರಕೆ, ನಿಮ್ದು ಏನೇ ಕಷ್ಟ ಇರ್ಬೋದು ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ಹಿರಿಯರ ಮಾತು. ಹಾಯ್ ಹೆಲೋ, ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ಬಂದಿದ್ದೀನಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನಕ್ಕೆ. ನಾವು ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಅನ್ನಪೂರ್ಣೇಶ್ವರಿ ಇಲ್ಲದೆ ಮನೆ ನಡೆಯೋದಿಲ್ಲ ಅಥವಾ ನಮ್ಮ ಜೀವನ ಸಾಗೋದಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಾಗಿರ್ಬೋದು, ಪ್ರತಿಯೊಂದು ಸ್ಥಳದಲ್ಲಾಗಿರ್ಬೋದು, ಪ್ರತಿಯೊಂದು ದೇವಸ್ಥಾನದಲ್ಲಾಗಿರ್ಬೋದು, ಈ ಅನ್ನಪೂರ್ಣೇಶ್ವರಿ ಇದ್ರೇನೆ ಆ ಒಂದು ಕ್ಷೇತ್ರ ಒಂದು ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ. ಸೊ ಅದೇ ರೀತಿ ಇರುವಂತಹ ಒಂದು ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಇದು ಹೊಸಕೋಟೆ ತಾಲೂಕಿನ ಒಂದು ಅಟ್ಟಿವಟ್ಟ ಅನ್ನೋ ಗ್ರಾಮದಲ್ಲಿ ನೆಲೆಸಿರುವಂತಹ ಈ ದೇವಿ ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ದೇವಸ್ಥಾನ ಹುಟ್ಟುಕೊಂಡಿದ್ದೇ ಒಂದು ವಿಚಿತ್ರ ಘಟನೆ, ಆದ್ರೆ ವಿಚಿತ್ರ ಚರಿತ್ರೆನೇ ಇದೆ ಇದಕ್ಕೆ. ಯಾಕಂದ್ರೆ ಈ ಒಂದು ದೇವಿಯ ವಿಗ್ರಹ ಮತ್ತೆ ಪೀಠ ಭೂಮಿಯ ಒಳಗಡೆ ಒಂದು ಮರದ ಕೆಳಗಡೆ ಸಿಕ್ಕಿರೋದಂದ್ರೆ ನೀವು ನಂಬೋದಿಕ್ಕೆ ಕಷ್ಟ ಆಗತ್ತೆ. ಯಾಕಂದ್ರೆ ಈ ಒಂದು ದೇವಿಯ ಪವಾಡದ ಬಗ್ಗೆ ಈ ಹಿಂದೆ ಒಂದಷ್ಟು ಚಾನೆಲ್ಗಳಲ್ಲಿ ಒಂದಷ್ಟು ಹೀಗೂ ಉಂಟೆ ಕಾರ್ಯಕ್ರಮಗಳೆಲ್ಲ ಬಂದಿರೋದು ಉಂಟು. ಈ ಒಂದು ದೇವಿ ಸುಮಾರು ಸಾವಿರಾರು ವರ್ಷಗಳ ಹಿಂದಕ್ಕೆ ಸೇರಿರುವಂತ ದೇವಿ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕಾಶಿಯಿಂದ ತಂದಿರುವಂತಹ ಶಿವನ ಒಂದು ಲಿಂಗ ಸಹ ನಾವಿಲ್ಲಿ ಕಾಣಬಹುದು. ಯಾಕಂದ್ರೆ ಶಿವ ಮತ್ತೆ ಪಾರ್ವತಿ ಎರಡು ಒಂದೇ ಕಡೆನೆ ಇರ್ಬೇಕು ಅಂತ ನಾವ್ ಹೇಳ್ತೀವಿ. ಆದ್ರೆ ಪಾರ್ವತಿಯ ಮತ್ತೊಂದು ರೂಪನೇ ಅನ್ನಪೂರ್ಣೇಶ್ವರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನ್ನಪೂರ್ಣೇಶ್ವರಿ ಇರೋ ಸ್ಥಳದಲ್ಲಿ ಶಿವನು ಇರ್ಬೇಕು, ಶಿವನ ಒಂದು ಆಶೀರ್ವಾದ ಸಹ ಎಲ್ಲರಿಗೂ ಸಿಗಬೇಕು, ಭಕ್ತಾದಿಗಳಿಗೂ ಸಿಗಬೇಕು ಅಂತ ಇಲ್ಲಿ ಈ ಎರಡು ದೇವರ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಮತ್ತೆ ಇದೊಂದು ಮುಖ್ಯ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಆದಂತಹ 8 ದಿನಕ್ಕೆ ಒಂದು ಚಂಡಿಕಾ ಯಾಗ ಅಂತ ಹೋಮಗಳನ್ನ ಮಾಡ್ತಾರೆ. ಈ ಹೋಮಗಳಲ್ಲಿ ಪಾಲ್ಗೊಂಡ್ರೆ ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳನ್ನು ಕಂಡಿರುವಂತಹ ಒಂದು ಕಾಯಿಯನ್ನ ಅದ್ರೊಳಗಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ನಿಮ್ಮ ಒಂದು ಕಾರ್ಯಗಳು ಸುಲಭವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದಾರೆ. ಇಲ್ಲಿನ ಭಕ್ತಾದಿಗಳು ಏನು ಹೇಳ್ತಾರೆ ಮತ್ತೆ ಇಲ್ಲಿನ ನಿಜ ಚರಿತ್ರೆ ಏನು ಈ ಸ್ಥಳದ್ದು ಅದನ್ನೆಲ್ಲ ಕೇಳಿ ತಿಳಿಸ್ತೀನಿ, ಬನ್ನಿ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಿದ್ದೀರಾ ನೀವು? ವರ್ಷ ಇಲ್ಲ, ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ ಮೇಡಮ್.
ಸೊ ನಿಮ್ಗೆ ಈ ದೇವಸ್ಥಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು? ನಾನು ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಕಾಟೇರಮ್ಮ ಅಂತ, ಅಲ್ಲಿಗೆ ಬರ್ತಾ ಇದ್ದೆ. ಸೊ ಅಂದ ವೇ ನನಗೆ ಇಲ್ಲೇ ಯಾವ್ದಾದ್ರು ದೇವಸ್ಥಾನ ಇದೆ ಅಂತ ಗೂಗಲ್ ನೋಡ್ತಾ ಇರ್ಬೇಕಾದ್ರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು. ಮತ್ತೆ ಯೂಟ್ಯೂಬ್ ಮತ್ತೆ ಇದರಲ್ಲಿ ವಿಡಿಯೋಸ್ ಬಂದಿತ್ತು. ಸೊ ಯಾಕೆ ಒಂದ್ಸಲಿ ನೋಡ್ಬಾರ್ದು ಅಂತ ಅಂದ್ಬಿಟ್ಟು ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ನಿಮ್ದು ಯಾವ ಊರು? ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಂದ ಈ ದೇವಸ್ಥಾನಕ್ಕೋಸ್ಕರ ಅದು ಸರ್ಚ್ ಮಾಡ್ಕೊಂಡ್ ಬಂದಿದೀವಿ ಅಂತ ಹೇಳಿದ್ರೆ ಅಂತ ಪವರ್ಫುಲ್ ಅಂತ ಅನಿಸ್ತಾ ಮೇಡಮ್, ದೇವ್ರಿಗೆ ಇದಾರೆ, ದೇವ್ರು ನಂಬ್ತೀವಿ, ದೇವ್ರು ಇದಾರೆ ಅಂತಾನೆ ಬರ್ತೀವಿ ಅಲ್ಲ. ದೇವ್ರು ಏನೋ ಒಂದ್ ರೂಪದಲ್ಲಿ ಕಾಪಾಡ್ತಾರೆ, ಅದು ಕಾಪಾಡ್ತಾರೆ ಅಂತ ನಂಬಿಕೆಯಲ್ಲಿ ಇರ್ಬೇಕು, ಕಾಪಾಡ್ತಾರೆ. ಸರ್, ಇದು ಇಷ್ಟಾರ್ಥಗಳ ಅಥವಾ ಹರಕೆಗಳು ನೆರವೇರಿದೆ ನಮ್ಮ ಪ್ರಕಾರ? ಮೇಡಮ್, ನಂದು ಇನ್ನ ಫಲ ನಡೀತಾ ಇದೆ. ಯಾಕೆಂದ್ರೆ ನಂದಿನ ಒಂದ್ 3 ವಾರ ಕಂಪ್ಲೀಟ್ ಮಾಡ್ಬೇಕು, 9 ವಾರ ಬಂದು ಇದ್ ಮಾಡ್ಬೇಕು, ಕಾಯಿ ಕಟ್ಬೇಕಾಗಿತ್ತು, ನಡೀತಾ ಇದೆ. ಸೊ ನನ್ಗೊಂದ್ ಸ್ವಲ್ಪ ಇದು ಹೇಳಿದ್ದಾರೆ, ಏನ್ ಮಾಡ್ಬೇಕು, ಪರಿಹಾರ ಇದೆ ಅಂತ ಹೇಳಿದ್ದಾರೆ. ಪರಿಹಾರ ಮುಗಿಸ್ತಾ ಇದೀನಿ ಒಂದೊಂದಾಗಿ. ಮುಗಿದ್ಮೇಲೆ ಬರುತ್ತೆ ಅಂತ ನಂಬಿಕೆ ಇದೆ, ಬರುತ್ತೆ, ಆಗುತ್ತೆ. ಸರ್, ಇಷ್ಟು ವಾರಗಳಲ್ಲಿ ಏನಾದ್ರು ಡಿಫ್ರೆನ್ಸ್? ಮೇಡಮ್, ಮೆಂಟಲಿ ಒಂದ್ ಸ್ವಲ್ಪ ಪ್ರೆಷರ್ ಅಂತ ಇರ್ತಿತ್ತು. ಇಲ್ಲಿ ಬಂದ್ಮೇಲೆ ಇವ್ರ ಮಾತುಗಳು ಕೇಳದ್ಮೇಲೆ, ದೇವ್ರನ್ನ ಇದನ್ನ ನೋಡಿದ್ಮೇಲೆ ಸ್ವಲ್ಪ ಕಳೀತಾ ಇದೆ ಅಂತ ಮಾತ್ರ ಹೇಳ್ಬೋದು. ಯಾಕೆಂದ್ರೆ ಇಲ್ಲ ಅಂದ್ರೆ ಬರ್ತಾ ಇರ್ಲಿಲ್ಲ. ಬೆಂಗಳೂರಿಂದ 50 ಕಿಲೋಮೀಟರ್ ನಾವು ಗಾಡಿಲಿ ಗಾಡಿಲಿ ಹೋಗ್ತಾ ಇದೀವಿ. ಸೊ ಇದೆ, ಆಗುತ್ತೆ. ಸರ್, ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಂಬಿಕೆ ಒಂದ್ ಇಟ್ಕೊಳ್ಳಿ ದೇವ್ರ ಬಗ್ಗೆ, ಓಕೆನಾ? ಬಂದು ವಿಸಿಟ್ ಮಾಡಿ. ಓಕೆ, ಇಲ್ಲಿ ಬೆಲ್ಲದ ಆರತಿ ನಡೆಯುತ್ತೆ ರಾಹುಕಾಲದ ಟೈಮಲ್ಲೇ ಬಂದು ನೀವು ಆರತಿ ಮಾಡ್ಬೇಕು, ಅದು ಒಳ್ಳೇದಾಗುತ್ತೆ ಅಂತ ಇದೆ, ಪದ್ಧತಿ ಇದೆ. ಮತ್ತೆ ಕಾಯಿ ಕಟ್ಟಬೇಕು ಅಂದ್ರೆ ಕಾಯಿ ಪ್ರತಿ ವಾರ, ಮಂಗಳವಾರ, ಶುಕ್ರವಾರ, ಭಾನುವಾರ, ಈ 3 ದಿನದಲ್ಲಿ ಯಾವ್ದಾದ್ರು ಒಂದಿನ ಬಂದು ಕಾಯಿ ಕಟ್ಟಿ 21 ಪ್ರದಕ್ಷಿಣೆ ಹಾಕ್ಬೇಕು. 9 ಸಲ ಕಾಯಿ ಕಟ್ಟಬೇಕು ಮಾಡಿ, ಪರಿಹಾರ ಆಗುತ್ತೆ. ದೇವ್ರ ಮೇಲೆ ನಂಬಿಕೆ, ಭರವಸೆ ಇಡಿ, ಎಲ್ಲ ಒಳ್ಳೆಯದು. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಅಥವಾ ಯಾವಾಗಿಂದ? ಈಗ ನಾನು ರೀಸೆಂಟಾಗಿ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಈ ಥರ ಎಲ್ಲ ದೇವಸ್ಥಾನದ ಬಗ್ಗೆ ಮಹಿಮಾ ಬಗ್ಗೆ ಎಲ್ಲ ಹೇಳ್ತಿದ್ರು. ಹಾಗಾಗಿ ನಮಗೂ ಒಂದು ಕಷ್ಟ ಇದೆಲ್ಲ ಇತ್ತು, ಸ್ವಲ್ಪ ದೇವಿನ ಪ್ರಾರ್ಥಿಸ್ಕೊಂಡ್ರೆ ಏನಾದರೂ ನಮ್ಗೆ ಪರಿಹಾರ ಸಿಗ್ಬೋದು ಅಂತ ಅದನ್ನ ನೋಡ್ಕೊಂಡು ಬಂದ್ವಿ. ನಾನು 5 ವಾರ ಬಂದು ಇಲ್ಲಿ ದೀಪ ಇದು ಬೆಲ್ಲದ ದೀಪ ಬರುತ್ತೆ, ಅದು ತೊಗೊಂಡು ಇಲ್ಲಿ ಮಾಡಿದೆ ಒಂದು 5 ವಾರ. ನಾನು ಅಂದ್ಕೊಂಡಿದ್ದು ತಕ್ಕಮಟ್ಟಿಗೆಲ್ಲ ಆಯಿತು. ಹಾಗಾಗಿ ಮತ್ತೆ ಇವತ್ತು ಬಂದು ಮಾಮವ್ರಿಗೆ ಮಾಡ್ಲಾಕಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಂದರೆ ನೀವು ಅಂದ್ಕೊಂಡಿದ್ದು ಇಷ್ಟಾರ್ಥಗಳು ನೆರವೇರಿದೆ ಕೇವಲ 5 ವಾರಕ್ಕೆ? 5 ವಾರಕ್ಕೆ. ಒಟ್ಟು ಎಷ್ಟು ವಾರ ಮಾಡಬೇಕು? ನಾನು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು 9 ವಾರ ಮಾಡ್ತಾರೆ, ಒಬ್ಬೊಬ್ರು 5 ವಾರ ಮಾಡ್ತಾರೆ. ನಾನು 5 ವಾರ ಅಂತ ಅಂದ್ಕೊಂಡು ಮಾಡ್ಕೊಂಡು ಬಂದೆ. ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದು ತಕ್ಕಮಟ್ಟಿಗೆ ನೆರವೇರ್ತು. ಅದಕ್ಕೋಸ್ಕರ ನಾನು ಅಮ್ಮನವ್ರಿಗೆ ಒಂದು ಪೂಜೆ ಮಾಡಿಸೋಣ ಅಂತ ಇವತ್ತು ಬಂದೆ. ಮೇಡಮ್, ನಿಮ್ದು ಯಾವ ಊರು? ನಾವಿದೆ ಯಲಹಂಕದವರು. ಯಲಹಂಕದಿಂದ ಬರ್ತೇವೆ. ಮೇಡಮ್, ನಿಮಗೆ ಇದು ದೇವಸ್ಥಾನ ಹೇಗೆ ಗೊತ್ತಾಯಿತು? ಅದೇ ಯೂಟ್ಯೂಬಲ್ಲಿ ನಾವು ನೋಡಿದ್ದು, ಇವರೆಲ್ಲ ಸ್ವಾಮಿಗಳು ಇಲ್ಲಿ ಅವರು ಎಲ್ಲ ಮಾತಾಡಿದ್ರು, ಮಹಿಮೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ರು. ಅದು ನೋಡಿಕೊಂಡು ನಾವು ಬಂದಿದ್ದು, ಯೂಟ್ಯೂಬಲ್ಲಿ ನೋಡಿ ನಾನು ನನ್ನ ತಂಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಮೇಡಮ್? ನಾನು ಹೇಳೋದಂದರೆ, ದೇವರು ನಂಬಿಕೆ ಇಟ್ಟರೆ ಅದು ನಡೆಯುತ್ತೆ ಅಂತ ನನ್ನ ಅನುಭವ. ನಾನು ನಂಬಿಕೆ ಇಟ್ಟು ದೇವ್ರಿಗೆ ಪ್ರಾರ್ಥಿಸ್ಕೊಂಡಿದ್ದಕ್ಕೆ ನಡೀತು ಅನ್ನೋದು ನನ್ನ ಇದು. ಹಾಗೆ ನಂಬಿಕೆ ಇಡಬೇಕು, ಮತ್ತು ದೇವ್ರನ್ನ ಪ್ರಾರ್ಥಿಸ್ಕೊಂಡ್ರೆ ಅದು ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮಸ್ಕಾರ. ನಮಸ್ಕಾರ. ಅಮ್ಮ, ನೀವು ಈ ದೇವಸ್ಥಾನಕ್ಕೆ ಎಷ್ಟು ದಿನಗಳಿಂದ ಅಥವಾ ಎಷ್ಟು ವಾರಗಳಿಂದ? ಈಗ ಇದು 10ನೇ ವಾರ. 10ನೇ ವಾರದಿಂದ 10 ವಾರ ಬರ್ತಾ ಇದ್ದೀವಿ. ಕೆಲವು ಅಂದ್ರೆ ಕಂಟಿನ್ಯೂ ಅಂತ ಏನಿಲ್ಲ, 1-2 ವಾರ ಹೀಗೆ ಎಲ್ಲ 2 ವಾರ 3 ವಾರ ಎಲ್ಲ ಇದಾಗೋಗಿದೆ, ಮಿಸ್ ಆಗೋಗಿದೆ. ಇಲ್ಲಿ ಬಂದ್ಮೇಲೆ ಒಂಥರ ಮನಸ್ಸಿಗೂ ನೆಮ್ಮದಿ ಸಿಗ್ತಾ ಇದೆ. ಹಾಗಾಗಿ ಬರ್ತಾ ಇದ್ದೀವಿ. ರಾವು ಕಾಲದಲ್ಲಿ ಬಂದು ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಿದ್ರು, ಹಾಗೆ ರಾವು ಕಾಲದಲ್ಲಿ ಬಂದು ದೀಪ ಹಚ್ತಾ ಇದ್ದೀವಿ. ನಿಮ್ದು ಯಾವ ಊರು? ನಮ್ದು ಸ್ವಂತ ಊರು ಮಂಗಳೂರು, ಇರುದು ಬೆಂಗಳೂರಲ್ಲಿ. ಓಕೆ, ಬೆಂಗಳೂರಿಂದ ನೀವು ಇಲ್ಲಿಗೆ ಬರ್ತಿದ್ದೀರಾ? ಹೌದು. ಅಮ್ಮ, ನಿಮ್ಗೆ ಇಲ್ಲಿ ದೇವಸ್ಥಾನದ ಬಗ್ಗೆ ಹೇಗ್ ಗೊತ್ತಾಯ್ತು? ಅದು ಇದು ಎಂತ ಚಾನಲ್ ಇದೆ ಹೇಳೋದಕ್ಕೆ? ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ನನ್ನ ಮಗಳು ನೋಡಿ ಹೇಳಿದ್ಲು, ಹೀಗೆ ದೇವಸ್ಥಾನ ಇದೆ, ಅಲ್ಲಿ ರಾವು ಕಾಲದಲ್ಲಿ ಬೆಲ್ಲದ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ. ಹಾಗೆ ಅದು ನನ್ನ ಮಗಳಿಗೆ ಮದುವೆ ಆಗ್ಬೇಕು, ಹಾಗೆ ಬರ್ತಾ ಇದೀವಿ. ಇನ್ನೂ ಆಗಿಲ್ಲ, ಸೆಟ್ ಆಗಿಲ್ಲ ಅಂದ್ರೆ ಒಂದ್ಸಲ ಪ್ರಾಬ್ಲಮ್ ಆಯ್ತು. ಹಾಗೆ
ಇನ್ನು ಸೆಟ್ ಆಗಿಲ್ಲ. ಅದಕ್ಕೆ ದೇವರು ಆದಷ್ಟು ಬೇಗ ವರ ಕೊಡ್ಲಿ ಅಂತ ಬರ್ತಾ ಇದ್ದೀವಿ. ಓಕೆ ನಿಮ್ಗೆ ಇಲ್ಲಿ ಪವರ್ಫುಲ್ ಇದೆ ಅಂತ ಅನ್ನಿಸ್ತಿದ್ಯಾ ದೇವ್ರು? ಇದೆ, ಪವರ್ಫುಲ್ ಇದೆ. ಓಕೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನೀವು? ವೀಕ್ಷಕರು ಅದೇ ಎಲ್ಲರೂ ಬಂದು ಇಲ್ಲಿ ದೇವ್ರ ದರ್ಶನ ಮಾಡಿ ದೀಪ ಹಚ್ಚಿ ಹೋಗಿ ಅವರಿಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಓಕೆ ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ಈ ದೇವಸ್ಥಾನದ ಮಹಿಮೆ ಮತ್ತೆ ಈ ದೇವಸ್ಥಾನ ಯಾವಾಗಿಂದ ಇದೆ ಸರ್? ದೇವಸ್ಥಾನ ಒಂದು 10-15 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ಬಟ್ ವಿಗ್ರಹ ಇದೆಯಲ್ಲ ಅದು ತುಂಬಾ ಅಮೂಲ್ಯವಾದ ಮತ್ತು ಅದ್ಭುತವಾದದ್ದು. ಋಷಿ ಮುನಿಗಳು ಯಾರೋ ಅದನ್ನ ಒಂದು ಶಕ್ತಿ ತುಂಬಿ ಇಟ್ಟು ಕಾಲಾಂತರ ನಂತರ ಭೂಮಿಯಲ್ಲಿ ಒದಗಿತ್ತಿತ್ತು. ಅವರು ಮಗನಿಗೆ ಸಿಕ್ತು, ಅದು ಸಿಕ್ಕಂತ ಅವ್ರ ತಂದೆ ಅವರು ಸಿಕ್ತು. ಅದನ್ನ ಪ್ರತಿಷ್ಠಾಪನೆ ಮಾಡಕ್ಕಾಗಿಲ್ಲ. ಆಮೇಲೆ ಇವರು ಪ್ರತಿಷ್ಠೆ ಮಾಡಿದ್ರು. ಅದು ಮನೇಲಿ ಇಟ್ಕೊಂಡು ಅವ್ರ ಕೈಲಿ ಅದನ್ನ ಪ್ರತಿಷ್ಠಾಪನೆ ಮಾಡಕ್ಕಾಗಿಲ್ಲ. ಮತ್ತೆ ಇವ್ರ ಕೈಯಲ್ಲಿ ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿತ್ತು. ಅಷ್ಟಮಂಗಲ ಪ್ರಶ್ನೆ ಹೇಳಿದ್ವು. ಹುಡುಕ್ಲಾಡಿ ಎಲ್ಲೆಲ್ಲ ಹೋಗ್ಬೇಕಾಯ್ತು. ಇದು ಅತ್ತೆ ಹೊಟ್ಟೆಗೆ ಬಂದು ಇಲ್ಲಿ ಮರದ ಕೆಳಗಡೆ ಅವ್ರಿಗೆ ಸಿಕ್ತು. ಅಷ್ಟಮಂಗಲ ಪ್ರಶ್ನೆ ಹೇಳಿದ್ದು. ದೇವಿಯಲ್ಲಿ ದಿವ್ಯವಾದ ಶಕ್ತಿ ಇದೆ. ಆ ನೇತ್ರ ನೋಡಿದ್ರೆ ಸಾಕು. ನಾವು ದೇವ್ರನ್ನ ಕಣ್ಣು ಬಿಟ್ಟು ನೋಡ್ಬೇಕು. ಎಲ್ಲಾ ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ಹೀಗೆ ಕೆಳಗಡೆ ನಮಸ್ಕಾರ ಮಾಡ್ತೀವಿ. ಬಟ್ ಈ ದೇವ್ರನ್ನ ಮಾತ್ರ ಕಣ್ಣು ನೋಡೇ ದರ್ಶನ ಮಾಡಿದ್ರೆ ಆ ವೈಬ್ರೇಷನ್ ಮತ್ತೆ ಇದು ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದ್ರದ್ದು ಪಾಸಿಟಿವ್ ನಮ್ಗೆ ಸಿಗುತ್ತೆ ರಿಸಲ್ಟ್. ಸರ್, ಈ ದೇವಸ್ಥಾನ ಯಾವಾಗ ತುಂಬಾ ಪವರ್ಫುಲ್ ಪೂಜೆ ನಡೆಯುತ್ತೆ ಇಲ್ಲಿ? ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ. ಈ ಎಮ್ಮಲ್ಲಿ 2 ಶಕ್ತಿ ಇದೆ. ಸಾಮಾನ್ಯವಾಗಿ ಅನ್ನಪೂರ್ಣೇಶ್ವರಿ ಸೌಮ್ಯ ದೇವತೆ. ಬಟ್ ಈ ದೇವಿಗೆ ಸೌಮ್ಯನೂ ಇದೆ, ಕ್ರೋಧನೂ ಇದೆ, ಎರಡೂ ಇದೆ. ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ಆ ರೀತಿ ನಮ್ಗೆ ಅನಿಸ್ತದೆ. ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ರೆ ಆ ಶಕ್ತಿ ಬರುತ್ತೆ. ಪೌರ್ಣಮಿ ದಿನ ಬರುತ್ತೆ ಸೌಮ್ಯ ದೇವತೆ, ಶ್ಯಾಮಲಾ ದೇವಿ ಈ ತರದ್ದು. ಅಮಾವಾಸ್ಯೆಗಾದ್ರೆ ಬಗಳಾಮುಖಿ, ಪ್ರತ್ಯಂಗರ ದೇವಿ ಈ ತರದ ಒಂದು ಶಕ್ತಿ ದೇವರಲ್ಲಿದೆ. ಎಲ್ಲಾ ಶಕ್ತಿಯೂ ಅಮ್ಮನವರಿದೆ. ದುಷ್ಟನ ಸಮಾಧಾನ ಮಾಡ್ತಾರೆ. ಸೌಮ್ಯನೂ ಇದೆ, ಎರಡೂ ಇದೆ. ಸೌಮ್ಯ ದೇವತೆನೂ ಹೌದು, ಉಗ್ರ ದೇವತೆನೂ ಹೌದು. ಓಕೆ ಸ್ವಾಮಿ, ಇಲ್ಲಿ ಟೈಮಿಂಗ್ ಏನಿದೆ ದೇವಸ್ಥಾನದ್ದು? ಬೆಳಗ್ಗೆ ರಾವ್ ಕಾಲದಲ್ಲಿ ಶುಕ್ರವಾರ ಸಾಮಾನ್ಯವಾಗಿ 10:30 ಇಂದ 12. ಅವಾಗ ಬೆಲ್ಲದ ಆರತಿ ಮಾಡೋದು, ಅದು ಸೌಮ್ಯ ಇದಿರುತ್ತೆ. ಇನ್ನ ನಿಮ್ಗೆ ಉಗ್ರವಾಗಿ ಬೇಕಂದ್ರೆ ನಿಂಬೆ ಹಣ್ಣಲ್ಲಿ ದೀಪ ಅಂಟಿಸ್ಬೋದು. ಅದಕ್ಕನ್ನ ನಾವು ಬೆಲ್ಲದ ದೀಪ ಅಂಟಿಸೋದೇ ಸೌಮ್ಯವಾಗಿ ಕೇಳ್ಕೊಳ್ಳೋದೇ ಒಳ್ಳೇದು ಅಂತ ನಾವು ಇಲ್ಲಿ ಅದೇ ಆಚಾರ ಇಟ್ಕೊಂಡಿದೀವಿ. ಬೆಲ್ಲದಾರ್ತಿ ಒಂದು 5 ಶುಕ್ರವಾರ ಅಥವಾ 9 ಶುಕ್ರವಾರ ಮಾಡಿದ್ರೆ ಅವ್ರಿಗೆ ಖಂಡಿತ ರಿಸಲ್ಟ್ ಕೇಳಿದ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ದೇವಿನ ನಿಂಬೆ ಇದು ತೆಂಗಿನಕಾಯಿ ಎತ್ಕೊಂಡು ಪೂರ್ಣ ಫಲ ಅದನ್ನ ಇಟ್ಕೊಂಡು ಅದನ್ನ ಪ್ರದರ್ಶನ ಹಾಕ್ಬಿಟ್ಟು ಅದನ್ನು ಹೋಮ ಕುಂಡದಲ್ಲಿ ಹಾಕಿದ್ರೆ ಅವ್ರಿಗೆ ಅನ್ಕೊಂಡಿದ್ ಕೆಲಸ ಬೇಗನೆ ಆಗುತ್ತೆ. ಓಕೆ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ತೀರಾ? ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು. ಹೊಸಕೋಟೆಯಿಂದ ಕೋಲಾರ ಹೈವೇಯಲ್ಲಿ ಒಂದು ಫಾರೆಸ್ಟ್ ಸಿಗುತ್ತೆ. ಆ ಫಾರೆಸ್ಟ್ ಹಿಂದ್ಗಡೆ 1 ಕಿಲೋಮೀಟರ್ ಬಂದ್ರೆ ಸಿಗುತ್ತೆ. ಹತ್ತಿವಟ್ಟದಿಂದ 1 ಕಿಲೋಮೀಟರ್ ಆದ್ರೆ ಸಿಗುತ್ತೆ. ಓಕೆ, ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಯಾವತ್ತಾದ್ರೂ ಹೇಳ್ಕೊಂಡಿದ್ರೆ ನಮ್ಗೆ ಈ ತರ ಇಷ್ಟಾರ್ಥಗಳು ನೆರವೇರಿದಾವೆ ಅನ್ನೋಂತ? ಬೇಕಾದಷ್ಟು ಹೇಳಿದ್ದಾರೆ. ದುಡ್ಡು ಬಂದಿಲ್ಲ, ಆಮೇಲೆ ನೋಡಪ್ಪ ಕೊಡ್ಬೇಕಾಗಿರೋರು ಅಂತ ಬಂದು ತೋರಿಸಿದ್ರು, ಚೆಕ್ ಬಂದಿದೆ ಅಂತ. ಆರೋಗ್ಯ ಸರಿ ಇಲ್ಲದೆ ಇರೋರು, ಅಮೌಂಟ್ ಸ್ಟ್ರಕ್ ಆಗಿ ಮತ್ತೆ ಬಂದಿರೋದು, ಮತ್ತೆ ಅವ್ರಿಗೆ ಮನೆ ಕಟ್ಟೋದು, ಈ ತರದ್ದು ಮದುವೆದು ಎಲ್ಲ ಕೆಲಸಗಳಾಗಿರೋದು ಬಂದು ಹೇಳ್ತಾ ಇರ್ತಾರೆ. ಅದಕ್ಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದು. ಪವರ್ ಇರೋದಕ್ಕೆ ಜನ ಬರ್ತಾನೆ ಇದ್ದಾರಲ್ಲ, ಆ ದೇವಿಯ ಒಂದು ಶಕ್ತಿ. ಮತ್ತು ಇನ್ನೊಂದು ಕೆಲಸ ಮಾಡಿದ್ವಿ, ಬರೀ ಅಮ್ಮನವರೇ ಇದ್ರು ಅಂದ್ಬಿಟ್ಟು ನಾವು ಮಾಲೂರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ, ಲಲಿತಾ ಸಹಸ್ರ ಪಾರಾಯಣ ಒಂದು ಟೀಮ್ ಇತ್ತು. ಇಲ್ಲಿ ಅಮ್ಮ ಒಬ್ಬರೇ ಇದ್ದಾರೆ, ಅಪ್ಪನು ಬರ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ವಿ. ಸರಿ, ಅದೇ ನಮ್ಮ ಟೀಮ್ ಕಾಶಿಗೆ ಹೋಗಿತ್ತು. ಕಾಶಿಯಲ್ಲಿ ಅಲ್ಲಿ ಒಂದು ಲಿಂಗ ತಗೊಂಡು ಜಂಗಮಾಡಿ ಮಠದಲ್ಲಿ ಇಟ್ಬಿಟ್ಟು ಅದನ್ನ ತಗೊಂಡ್ಬಂದು ಇಲ್ಲಿ ನಾಗಲಾಪುರ ಮಠ ಅಂತಿದೆ, ಆ ಗುರುಗಳು ಅಲ್ಲಿ ಜೀವ ಸಮಾಧಿ ಗುರುಗಳು ಅಲ್ಲಿ ಒಂದು 3 ತಿಂಗಳು ಇಟ್ಬಿಟ್ಟು ಆ ನಂತರ ತಗೊಂಡ್ಬಂದು ಲಿಂಗನ ಇಲ್ಲಿ ಇಟ್ಟಿದ್ವಿ. ಅದರಲ್ಲೂ ತುಂಬಾ ವೈಬ್ರೇಷನ್ ಇದೆ. ಈಗ ನಾವು ಗವಿ ಗಂಗಾಧರೇಶ್ವರ ಅಂದ್ರೆ ಇದರಲ್ಲಿ ಶಿವಗಂಗೆಯಲ್ಲಿ ಅಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗಿತ್ತು. ಆ ತರ ಈ ತರ ಒಂದು ಶಕ್ತಿ ಇರೋ ಲಿಂಗ ಅದ್ ಬಂದ್ಮೇಲೆ ದೇವಸ್ಥಾನ ಇನ್ನು ಇಂಪ್ರೂವ್ ಆಗ್ತಾ ಇದೆ. ಜನಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ, ಬರ್ತಾ ಇದಾರೆ. ಜನ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಓಕೆ, ಈ ದೇವಸ್ಥಾನದಲ್ಲಿ ಇನ್ನು ಏನಾದ್ರೂ ವಿಶೇಷತೆಗಳಾಗಿರ್ಬೋದು ಅಥವಾ ಇನ್ನು ಏನಾದ್ರೂ ಪವಾಡಗಳಾಗಿರ್ಬೋದು, ಈ ತರದ್ ಏನಾದ್ರೂ ಆಗಿದೆಯಾ? ಅದು ಮುಂದೆ ಕಾಣಿಸ್ತಾ ಇದೆ. ಮುಂದೆ ದೊಡ್ಡ ಕ್ಷೇತ್ರ, ದಿವ್ಯವಾದ ಕ್ಷೇತ್ರ ಆಗುತ್ತಂತೆ. ಈಗ ಗಣಪತಿ ಇದೆ, ಗಣಪತಿನ ಪ್ರತಿಷ್ಠಾಪನೆ ಮಾಡ್ತೀವಿ. ನಂತರ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಷ್ಟಮಂಗಲದಲ್ಲಿ ಕೇಳಿದಾಗ ಸರ್ಪದೋಷ ಪರಿಹಾರ ಆಗುವಂತ ಶಿಕ್ಷಣ ತುಂಬಾ ಇದೆ. ಇಲ್ಲಿ ಸರ್ಪಗಳು ತುಂಬಾ ಓಡಾಡ್ತವೆ. ಸುಮಾರು ಜನ ಕಾಣಿಸ್ತದೆ, ಎಲ್ರಿಗೂ ಕಾಣಿಸಲ್ಲ. ಅದರಿಂದ ಮುಂದೆ ನಾವು ಇಲ್ಲಿ ಸರ್ಪದೋಷ, ಎಲ್ಲಾ ರೀತಿಯ ಸರ್ಪದೋಷ, ಅಷ್ಟಶ ಬಲಿ ಮಾಡ್ಬೇಕಂತ ಯೋಚನೆ
ಯೋಜನೆ ಇದೆ. ಅದಕ್ಕೆ ಅಷ್ಟಮಂಗಲದಲ್ಲಿ ನಾಗದೇವತೆಗಳು ಆಶೀರ್ವಾದ ಕೊಟ್ಟಿದೆ. ಮುಂದೆ ಅದನ್ನ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಗೋಪೂಜೆ, ಅದು ಪ್ರತಿಯೊಂದು ಕ್ಷೇತ್ರದಲ್ಲಿ ಗೋಪೂಜೆ ಇರಬೇಕು ಅಂದ್ಬಿಟ್ಟು ಅದು ಒಳ್ಳೆಯ ಹಸು, ನಾಟಿ ಹಸುನ ಪುಂಗೂರಿಂದ ತರಬೇಕು ಅಂತ ಒಂದು ಯೋಜನೆ ಇದೆ. ಮುಂದೆ ಗೋಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಮುಂದೆ ಭಕ್ತಾದಿಗಳಿಗೆ. ಓಕೆ, ಈಗ ನೀವು ಹೇಳಿದ್ರಿ ಒಂದು ಶಿವಲಿಂಗವನ್ನ ಬೇರೆ ಕಡೆಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ ಅಂತ. ಇಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಅದು ಒಂದು ಪೂರಕ ಕಾರಣ ಅಂತ ಹೇಳಿದ್ರಿ. ಇಲ್ಲಿ ದೇವಸ್ಥಾನದಲ್ಲಿ ಎಷ್ಟು ಜನ ಮುಖ್ಯ ಅರ್ಚಕರಿದ್ದಾರೆ, ಮತ್ತೆ ಇಲ್ಲಿನ ಮುಖ್ಯ ಸಂಸ್ಥಾಪಕರು ಅಂತ ಅಥವಾ ಈ ಪ್ರತಿಷ್ಠಾಪನೆ ಮಾಡಿದಂಥವ್ರು ಯಾರು? ಮುಖ್ಯವಾಗಿ ಅರ್ಚಕರು 3 ಇದ್ದಾರೆ. ದೇವಸ್ಥಾನ ಧರ್ಮದರ್ಶಿಗಳು ಅಂದ್ರೆ ಅವರು ಶ್ರೀಕಂಠಾಚಾರ್ಯ ಅವ್ರ ತಂದೆ, ಅವ್ರ ಪಾಪ ಪೂರ್ತಿ ಇರಕ್ಕಾಗಿಲ್ಲ. ಆಮೇಲೆ ಮಗನು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಆತನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ದೇವರೇ ಆತನ ಇಂಟ್ರೆಸ್ಟ್ ಇಟ್ಟು ಇಲ್ಲಿ ಬರಂತವಾಗಿ ಬಂಧನ ಮಾಡಿ ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅದು ತಾನಾಗಿ ನಡ್ಸ್ಕೊಂಡು ಹೋಗಿ ಅವ್ರಿಗೆ ಈ ದೇವ್ರ ಆಧ್ಯಾತ್ಮಿಕ ಕಡೆ ಸ್ವಲ್ಪ ಗಮನ ಈ ಕಡೆ ಕೊಡೋ ತರ ದೇವಿನೇ ಕೊಡ್ತಾ ಇದ್ದಾರೆ. ಅದಾಗ್ತಿದೆ. ಅದ್ರ ಜೊತೆಗೆ ಬಗಳ ಮುಖ್ಯ ಹೋಮ, ಶತ್ರು ಸಂಹಾರಿಣಿ, ಮತ್ತೆ ರಾಜಶಮಲ ಅಧಿಕಾರ, ಇದಕ್ಕೆಲ್ಲ ಬೇಕಂದ್ರೆ ಅದನ್ನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ವ್ಯವಸ್ಥೆ ಮಾಡಿ. ಆದ್ರೆ ಆ ದೇವಿಯ ಒಂದು ಕೃಪೆಯಿಂದ ಇವೆಲ್ಲ ಆಗ್ತಾ ಇರುತ್ತೆ. ಓಕೆ ಸ್ವಾಮಿಗಳೇ, ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸೊ ಎಲ್ಲ ವೀಕ್ಷಕರಿಗೆ ದೈವಶಕ್ತಿ ಯೂನಿವರ್ಸಲ್ ಆಗಿ ಒಂದು ಪ್ರಕೃತಿಯಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿನ ಹೆಂಗ್ ಕಂಡ್ಕೋಬೇಕು, ಏನ್ ಮಾಡ್ಬೇಕು ಅಂತ ಜನಕ್ಕೆ ಗೊತ್ತಾಗಲ್ಲ. ಸೊ ಅದಕ್ಕೆ ನೀವು ಬಂದು ಅಮ್ಮನವ್ರಿಗೆ ಮತ್ತು ಶಿವನ್ಗೆ ನೀವು ಪೂರ್ತಿ ಶರಣಾಗಿ ನನ್ಗೇನು ಗೊತ್ತಿಲ್ಲ ಅಂತ ಬಂದಿಲ್ಲ ಶರಣಾದವ್ರಿಗೆ ಮುಂದಿನ ದಾರಿ ಅವರೇ ತಂದೆ ತಾಯಿಗಳು ತೋರಿಸ್ತಾರೆ. ಜಗತ್ಪಿತೋ ಒಂದೇ ಪಾರ್ವತಿ ಪರಮೇಶ್ವರಂ. ಅದಕ್ಕೆ ತಂದೆ ತಾಯಿ ತರ ಅವರು ನಾವು ಶಿವನ ಪಾರ್ವತಿ ಕಾಲ್ ಮೇಲೆ ಬಿದ್ರೆ ಮುಂದೆ ದಾರಿ ಅವರೇ ನಮಗೆ ದಾರಿ ತೋರಿಸ್ತಾರೆ. ಎಲ್ಲರೂ ಬಂದು ಈ ಒಂದು ಅನ್ನಪೂರ್ಣೇಶ್ವರಿ ಕಾಶಿ ವಿಶ್ವನಾಥನ್ಗೆ ಶರಣಾಗ್ಬಿಟ್ರೆ ಮುಂದಿನ ದಾರಿ ತಾನಾಗೆ ತನ್ನ ದೇವರ ದಾರಿ ತೋರಿಸಿ ಎಲ್ರಿಗೂ ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಸರ್ ನಮಸ್ತೆ. ನಮಸ್ತೆ. ಸರ್, ನೀವು ಎಲ್ಲಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ? ನಾವು ಬಂಗಾರಪೇಟೆಯಿಂದ ಬಂದಿದ್ದೀವಿ. ಸರ್, ಬಂಗಾರಪೇಟೆಯಲ್ಲಿ ಇರುವಂತಹ ನಿಮಗೆ ಈ ದೇವಸ್ಥಾನದ ಮಹಿಮೆ ಮತ್ತೆ ಚರಿತ್ರೆ ಹೇಗೆ ಗೊತ್ತಾಯ್ತು? ಯೂಟ್ಯೂಬ್ ಮುಖಾಂತರ ನಮ್ಮ ಮಿಸಸ್ ಯೂಟ್ಯೂಬ್ ನೋಡಿದ್ದಾರೆ. ಯೂಟ್ಯೂಬ್ ನೋಡಿದ ಮೇಲೆ ಈ ತರ ಹೊಸಕೋಟೆ ಹತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಹೋಗಿ ಬರಮ್ರ ಅಂತ ಕೇಳಿದ್ರು. ಆಯ್ತು ಅಂತ ಹೇಳಿ ನಾವು ಇಲ್ಲಿ ಬಂದ್ವಿ. ಮೊದಲೇ ವಾರ ಬಂದಾಗ ನಾವು 1 ಗಂಟೆಗೆ ಬಂದಿದ್ವಿ. ಯಾರು ರಾಹುಕಾಲ ಅಂತ ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಇಲ್ಲಿ ಸ್ವಾಮಿಗಳು ಹೇಳಿದ್ರು 10:30 12 ಗಂಟೆ ರಾಹುಕಾಲ ಒಳಗೆ ಬಂದ್ರೆ ನಿಮ್ಗೆ ಅನುಕೂಲ ಅಂತ ಹೇಳಿದ್ರು. ಆ ತರ ನಾವು ಪ್ರತಿ ವಾರ ಇವಾಗ ಬಂಗಾರಪೇಟೆಯಿಂದ ಬರ್ತಾ ಇದ್ದೀವಿ ಮೇಡಮ್. ಓಕೆ, ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ ಈಗಾಗಲೇ? ಇವತ್ತು ಇಲ್ಲಿ ಬಂದಿದ್ದು 26ನೇ ವಾರ. 26ನೇ ವಾರ ಕಂಟಿನ್ಯೂ. ಹೌದು. ಓಕೆ, ನೀವು ಏನಾದ್ರು ಹರಕೆ ಅಥವಾ ಇಚ್ಛೆಗಳು ಇಟ್ಕೊಂಡು ಬರ್ತಾ ಇದ್ದೀರಾ? ಇದೇ ನಮ್ದೆಲ್ಲ ಪಾಸಿಟಿವ್ ನಡೀತಾ ಇದೆ. ನಮ್ಗೊಂದು ಸಂತೋಷ ಇಲ್ಲಿ ಬರ್ಲಿಕ್ಕೆ, ಅದಕ್ಕೆ ನಾವು ಬರ್ತಾ ಇದ್ದೀವಿ. ಅಂದ್ರೆ ನೀವು ಅನ್ಕೊಂಡಿರೋದು ನಡೀತಾ ಇದೆಯಾ ಈಗ ನಿಮ್ಮ ಜೀವನದಲ್ಲಿ? ನಡೀತಾ ಇದೆ. ಓಕೆ, ಇಷ್ಟಾರ್ಥಗಳು ಒಂದು ರೀತಿಯಲ್ಲಿ ನೆರವೇರ್ತಾ ಇದಾವೆ ಅನ್ನೋ ಸೂಚನೆಗಳು ಸಿಗ್ತಾ ಇದೆ ನಿಮ್ಗೆ. ಓಕೆ, ಈಗ ನಮ್ಮ ಭಕ್ತಾದಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಹೇಳ್ತೀರಾ ನಿಮ್ಮ ಒಂದು ಅನುಭವಗಳನ್ನ? ನಮ್ಮ ಅನುಭವ ಅಂದ್ರೆ ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ಇದ್ದಾರೆ, ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಬರ್ದ್ರೆ ಅವ್ರ ಏನ್ ಕೋರಿಕೆ ಇದೆ ಅದೆಲ್ಲ ಈಡೇರುತ್ತೆ ಅಂತ ಹೇಳ್ಬೋದು ಅಷ್ಟೇ ನಾವು. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಅನಿಸಿಕೆಗಳು, ಕೋರಿಕೆಗಳು ಇರ್ತವೆ. ಬಂದಲ್ಲಿ ಕೇಳ್ಕೊಂಡ್ರೆ ಅಮ್ಮ ಒಳ್ಳೇದು ಮಾಡ್ತಾರಂತ ನಮ್ಮ ಅಭಿಪ್ರಾಯ. ಅಂದ್ರೆ ನೀವು ಕಾಯಿ ಕಟ್ಟೋದ ಅಥವಾ ಬೆಲ್ಲದ ಪೂಜೆ ಯಾವ ತರ ಮಾಡಿದ್ರಿ ಇಲ್ಲಿ ಪೂಜೆಯನ್ನ? ಇಲ್ಲಿ ಸ್ವಾಮಿಗಳು ಯಾವ ತರ ಹೇಳ್ತಾರೆ ಆ ತರ ಮಾಡಿದ್ವಿ ನಾವು. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೇನು ಗೊತ್ತಿರ್ಲಿಲ್ಲ. ಬೆಲ್ಲದ ಆರತಿ ಅಂದ್ರೆ ಏನು, ಯಾಕೆ ಮಾಡಬೇಕು ಅಂತ ಹೇಳೋದಕ್ಕೆ ಅದು ಗೊತ್ತಾಯ್ತು ನಮಗೆ. ಆಮೇಲೆ ಕಾಯಿಗಳು ಅಷ್ಟೇ ಯಾಕೆ ಕಟ್ಟಬೇಕು, ಏನಾಗುತ್ತೆ ಅಂತ ನಮ್ಗೆ ವಿವರಣೆ ಕೊಟ್ಟಿದ್ದಕ್ಕೆ ಆ ತರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ, ನೀವು ಇಲ್ಲಿ ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ಎಷ್ಟು ವರ್ಷದಿಂದ ಇದ್ದೀರಾ? ಸುಮಾರು 3 ವರ್ಷದಿಂದ ಇದ್ದೀರಿ. 3 ವರ್ಷದಿಂದ. ಇಷ್ಟು ವರ್ಷಗಳಲ್ಲಿ ಯಾರಾದ್ರೂ ಒಂದು ಭಕ್ತಾದಿಗಳು ಬಂದು ನಿಮ್ಮ ಹತ್ರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ? ಬೇಕಾದ ಜನ ಹೇಳಿದ್ದಾರೆ. ಇಡೀ ಎಷ್ಟು ತಾಲೂಕಿದೆ ಅಷ್ಟು ತಾಲೂಕಿನವರು ಬಂದು ಹೇಳಿದ್ದಾರೆ ನನಗೆ ಒಳ್ಳೇದಾಗಿದೆ ಅಂತ. ಕೆಲವರೆಲ್ಲ ಒಳ್ಳೇದಾಗಿ ಒಬ್ಬಟ್ಟು ಇದೆಲ್ಲ ಅನುದಾನ ಎಲ್ಲ ಮಾಡಿದ್ದಾರೆ. ಕೆಲವರು ಅಭಿಷೇಕ ಮಾಡಿಸ್ತಾರೆ ಒಳ್ಳೇದಾಗ್ಲಿ ಅಂತಬಿಟ್ಟು. ಪ್ರತಿಯೊಂದು ದಾಸೋಹ ಎಲ್ಲ ಮಾಡ್ತಾ ಇದ್ದಾರೆ. ವಾರವಾರಿಗೂ ಒಂದು ದಾಸೋಹ ಇರೇ ಇರ್ತದೆ. ಅವರು ಒಳ್ಳೇದಾಗಿದ್ದಕ್ಕಾಗಿ ಮಾಡೋದು. ನಿಮ್ಮ ಜೀವನದಲ್ಲಿ ಈ ತರ ಏನಾದ್ರು ಅನುಭವಗಳಾಗಿದೆಯಾ? ನಮ್ಗೆ ಅನುಭವ ಇದೆ, ನಮ್ಗೆ ಒಳ್ಳೇದಾಗಿದೆ. ಇಲ್ಲಿಗೆ ಬಂದ 3 ವರ್ಷದಿಂದ 3 ವರ್ಷದಿಂದ ರೋಡ್ ಇರಲ್ಲ. ಇಲ್ಲಿ ಫಾರೆಸ್ಟ್ ಅಲ್ಲಿ ನಡ್ಕೊಂಡ್ಬರ್ಬೇಕಾಗಿತ್ತು. ಮಳೆ ಒಯ್ದೆ ಭಾರಿ ಕಷ್ಟ ಇತ್ತು. ಈಗ ಆಮೇಲೆ ಅಮ್ಮನವರು ರೋಡ್ ಆಗಿದೆ, ಕ್ಲೀನ್ ರೋಡ್ ಆಗಿದೆ. ರೋಡ್ ಆದ್ಮೇಲೆ 20 ಜನ ಬಂತು.
ಮೊದಲು ಇಷ್ಟೊಂದು ಜನ ಇಲ್ಲ, ಈಗ ರೋಡ್ ಆಯ್ತು ಅಂದ್ಮೇಲೆ ಸಕ್ಕ ಜನ. ಇದು ಶುಕ್ರವಾರ ಬಂತು ಅಂದ್ರೆ ಸುಮ್ಮನೆ ಜಾತ್ರೆ ಇದ್ದಂಗೆ, ನಿಜ ಜೀವನದಲ್ಲಿ ಜಾತ್ರೆ ನಡೀತಾ ಇರ್ತದೆ. ಓಕೆ, ಇಲ್ಲಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ವಿಶೇಷ ಪೂಜೆ ಮತ್ತೆ ವಿಶೇಷ ಹೋಮ ನಡೆಯುತ್ತೆ ಅಂತ ಹೇಳ್ತಿದ್ರು. ಅಮಾವಾಸ್ಯದಲ್ಲಿ ಬಹುಗಳಂಬಿಕಾ ದೇವಿ ಹೋಮ ಮಾಡ್ತೀರಿ, ಪೌರ್ಣಮಿ ದಿನ ರಾಜಶ್ಯಾಮಲ ಹೋಮ ಮಾಡ್ತೀವಿ. ಅದ್ರ ವಿಶೇಷತೆ ಏನು? ವಿಶೇಷ ಅಂದ್ರೆ ನಿಮ್ಗೆ ಇವಾಗ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಈ ಕಾಯಿ ಕಟ್ಟಿತಾರಲ್ಲ, ಅಮಾವಾಸ್ಯೆನಲ್ಲೇ ಕಾಯಿ ಕಟ್ತಾರೆ ಬ್ಲಾಕ್, ಅದು ಹೋಮಗ್ ಹಾಕಿ ನಾವು ಅವ್ರ ಕೋರಿಕೆಗಳಲ್ಲಿ ನೆರವೇರ್ಲಿ ಅಂದ್ಬಿಟ್ಟು ನಾವು ಹೋಮಗ್ ಹಾಕ್ತೀವಿ. ಅವ್ರು ಕೆಲವ್ರು ಬಂದು ಅವರೇ ಬಂದು ಹಾಕ್ತಾರೆ, ಕೆಲವ್ರು ಬಂದು ನಾವೇ ಎತ್ತಿ ಹಾಕ್ತಿರಲ್ಲ ಹೋಮಗ್ ಹಾಕ್ತೀವಿ. ಈ ಪೌರ್ಣಮಿ ದಿನ ರಾಜಶ್ಯಾಮಲ ಹೋಮ ಅಂತ ರೆಡ್ ಕಲರ್, ಆ ರೆಡ್ ಕಲರ್ ಅವರೇ ಬಂದು ಹಾಕ್ತಾರೆ, ಇಲ್ಲ ಅಂದ್ರೆ ನಾವು ತೆಗೆದು ಹಾಕ್ತೀವಿ ಅವರು ಕೋರಿಕೆ ಮೇರೆಗೆ. ಓಕೆ, ಇಲ್ಲಿ ದೇವಸ್ಥಾನದಲ್ಲಿ ಇನ್ನು ಏನಾದ್ರು ವಿಷಯ ಅಂದ್ರೆ ಈಗ ಹೇಳಿದ್ರು ಈ ದೇವಿ ಬಂದು ಒಂದು ಭೂಮಿಯ ಒಳಗಡೆ ಅವತ್ಕೊಂಡಿದ್ರು, ಅದು ಗಿಡದ ಕೆಳಗಡೆ. ಸೊ ತದನಂತರ ಅದನ್ನ ತೆಗೆದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಚಿಕ್ಕದ ಗುಡಿ ಇತ್ತು ಮೊದಲು, ಚಿಕ್ಕದ ಗುಡಿಯಲ್ಲೇ ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಜನ ಜಾಸ್ತಿ ಬಂದಷ್ಟು ಇದು ಡೆವಲಪಿಂಗ್ ನೋಡಿ. ಇದು ಮೊನ್ನೆ ಆಗಿದ್ದು ಒಂದು ಯಾವ್ದೋ ನೋಡಿ ಇದಾಗಿ ಅಲ್ಲ, ಇದು ದೇವಿ ನಿಜಕ್ಕೂ ಗಿಡದ ಕೆಳಗಡೆ ಸಿಕ್ಕಿರುವಂತದ್ದೇನಾ? ಹೌದೌದು, ಅವ್ರ ತಂದೆಗೆ ಸಿಕ್ಕಿರೋದು. ಅವ್ರ ತಂದೆ ಸಿಕ್ಕಿರ್ಬೇಕಾದ್ರೆ ಈ ಮನೇಲಿ ಇಟ್ಕೊಂಡಿದ್ದಾರೆ. ಮನೇಲಿ ಇಟ್ಕೊಂಡಿರ್ಬೇಕಾದ್ರೆ ಇಬ್ರೀತ ಅವುಗಳು ಬರುವಂತೆ ಮನೆಗೆ, ಅವುಗಳೆಲ್ಲ ಬರ್ತಾ ಇರುವಂತೆ. ಆಗ ಇಲ್ಲಿ ಯಾರೋ ಹಿಂಗೆ ಹೇಳಿದ್ರೆ ಇಲ್ಲಿ ಅವುಗಳು ಬರ್ತಾ ಇರ್ತವೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ರೆ ಇಲ್ಲಿ ತಲೆ ಪ್ರತಿಷ್ಠಾಪನೆ ಮಾಡ್ರಿ ಅವುಗಳು. ಆಮೇಲೆ ಇಲ್ಲಿ ಮಾಡೋದನ್ನ ಅವುಗಳು ಅಲ್ಲಿ ಮನೆಗೆ ಬರ್ತಾ ಇಲ್ಲ. ಈಗ ಇಲ್ಲಿ ಬರ್ತಾ ಇರ್ತವೆ, ಆಗಾಗ ಅವುಗಳು ಬರ್ತಾ ಕಾಣಿಸ್ತಾನೆ ಇರ್ತವೆ. ಈ ಕಾಡಲ್ಲಿ ಓಡಾಡ್ತಿ ಇಲ್ಲಿ ಬರ್ತಾನೆ ಇರ್ತಾವೆ, ಹೋಗ್ತಾ ಇರ್ತಾವೆ ಅವುಗಳು. ಒಳಗಡೆ ಬಂದಿತ್ತು ಅವು. ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ, ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ. ಇನ್ನ ಒಳ್ಳೇದಾಗುತ್ತೆ ಅದು. ಇದು ನೋಡಿದಷ್ಟು ಇನ್ನ ಒಳ್ಳೇದು, ಜನ ಜಾಸ್ತಿ ಬರ್ತಾವ್ರೆ. ನೋಡಿ ಜನ ಜಾಸ್ತಿ ಆಗ್ತದೆ. ಓಕೆ ಸ್ವಾಮಿಗಳೇ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಸರ್, ಈ ದೇವಸ್ಥಾನದ ಹಿನ್ನೆಲೆ ಯಾವ ರೀತಿ ಇದೆ, ಮತ್ತೆ ಈ ದೇವಸ್ಥಾನ ಬಂದ್ಬಿಟ್ಟು ದೇವಿ ವಿಗ್ರಹ ಒಂದು ಭೂಮಿ ಒಳಗಡೆ ಒಂದು ಮರದ ಕೆಳಗಡೆ ಸಿಕ್ತು ಅಂತ ಹೇಳಿದ್ರು. ಇದ್ರ ನಿಜ ಚರಿತ್ರೆ ಏನು, ಮತ್ತೆ ನಿಜವಾದ ಪವಾಡ ಏನಿಲ್ಲಿಂದು? ಮೇಡಮ್, ಈ ದೇವರು ನಮ್ಮ ತಂದೆಯವರಿಗೆ ಸಿಕ್ಕಿದ್ದು 21 ವರ್ಷದ ಹಿಂದೆ. ಆ ದೇವ್ರು ಸಿಕ್ಕಿರೋದು ಭೂಮಿಯಲ್ಲಿ ಸಿಕ್ಕಿರೋದು. ಅವ್ರ ಕನಸಲ್ಲಿ ಪದೇ ಬಂದು ಅಮ್ಮ ಈ ಕಡೆ ಇದ್ದೀನಿ ಬಾ ಅಂತ ಹೇಳಿದಾಗ ಅವ್ರು ಬಂದು ಹುಡುಕಿದಾಗ ಅಲ್ಲಿ ವಿಗ್ರಹ ಸಿಕ್ಕಿರೋದು. ಅಂದ್ರೆ ಪೀಠ ಸಮೇತ ವಿಗ್ರಹ ಸಿಕ್ಕಿರೋದು. ನಾವು ಆ ವಿಗ್ರಹನ ಮನೆಯಲ್ಲಿ 10 ವರ್ಷ ಇತ್ತು ನಮ್ಮ ಮನೆಯಲ್ಲಿ. 10 ವರ್ಷ ಆದ್ಮೇಲೆ ಅಲ್ಲಿ ಸರ್ಪಗಳ ಕಾಟ, ಅವುಗಳು ಯಾವಾಗ ಬಂದು ಮನೆ ಸುತ್ತು ಓಡಾಡೋದು, ದೇವ್ರ ಹತ್ರ ಬಂದು ನಿಂತ್ಕೊಳ್ಳೋದು ಆಗ್ತಿದ್ದಕ್ಕೆ ತಗೊಂಡ್ ಬಂದು ನಾವು ದೇವಸ್ಥಾನದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. 11 ವರ್ಷ ಆಯ್ತು ದೇವಸ್ಥಾನ ಪ್ರತಿಷ್ಠಾಪನೆ. 11 ವರ್ಷದಿಂದ ಇದು ವಿಗ್ರಹ ಬಂದು ಈಗಿನ ಕಾಲದಲ್ಲ, ಚೋಳರ ಕಾಲದ್ದು, ಒಂದು 800 ವರ್ಷಗಳ ಹಿಂದಿನದ್ದು. ಓಕೆನಾ? ಸೊ ಹಂಗಾಗಿ ಆ ದೇವ್ರನ್ನ ನಮಗ್ ಗೊತ್ತಿಲ್ಲ. ಕೆಲವರೆಲ್ಲ ಜ್ಯೋತಿಷಿಗಳು ಅವರು ಬಂದು ಇಲ್ಲ ಈ ಕಾಲದಲ್ಲ ದೇವರು, ಇದು 800-900 ವರ್ಷಗಳ ಹಳೆ ಇದು ದೇವರು ಇದು. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ತುಂಬಾ ಶಕ್ತಿ ಇದೆ ಅಂತ ತುಂಬಾ ಜನ ಹೇಳಿದ್ದಾರೆ. ತುಂಬಾ ಋಷಿಗಳು, ಈಗ ಕೆಲವರೆಲ್ಲ ನಾವು ಪ್ರಶ್ನೆಗಳು ಹಾಕ್ಸಿದ್ವಿ, ಋಷಿ ಮುನಿಗಳು ಇವೆಲ್ಲ ನಾವು ವಿಚಾರಿಸಿದಾಗ ದೇವ್ರ ಶಕ್ತಿ ಇದೆ ಅಂತಂದ್ರು. ಆಮೇಲೆ ನಂದು ಬಂದು ಬಿಸ್ನೆಸ್ ಮೈಂಡ್, ಕಮರ್ಷಿಯಲ್ ಮೈಂಡ್. ನಾನು ಬೇರೆ ಕಡೆ ಎಲ್ಲ ಬಿಸ್ನೆಸ್ ಅಲ್ಲಿ ಇದ್ದೆ. ಸೊ ಆ ಬಿಸ್ನೆಸ್ ಅಲ್ಲಿ ಯಾವ್ದ್ರಲ್ಲಿ ಹೋದ್ರು ಸಕ್ಸಸ್ ಇಲ್ಲ. ಸೊ ನಮ್ಗೆ ದೇವ್ರ ಈ ಕಡೆನೆ ತಗೊಂತು. ಅಮ್ಮ ಇಲ್ಲ, ಈ ದೇವಸ್ಥಾನ ಮಾಡಿದ್ಮೇಲೆ ನಾವೀಗ ಏನ್ ಮಾಡಿದ್ರು ಕೂಡ ಅದು ಒಳ್ಳೆ ದಾರಿ ಕೊಡ್ತಾ ಇದೆ, ಒಳ್ಳೆ ಸಕ್ಸಸ್. ಆಮೇಲೆ ಕೆಲವ್ರು ಬಂದವ್ರಿಗೆಲ್ಲ ಮನೆಯಲ್ಲಿ ದೇವ್ರಿದ್ದಾಗ್ಲೇ ಕೆಲವರೆಲ್ಲಾನು ಆರ್ಕೆ ಮಾಡ್ಕೊಂಡೋದಾಗ ಸಕ್ಸಸ್ ಆಗಿದೆ. ಅವ್ರು ತುಂಬಾ ಸಕ್ಸಸ್ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ, ದೇವಸ್ಥಾನ ನಮ್ಮ ತಂದೆಯವರಿದ್ದಾಗ ಅವ್ರು ಜಲನಿವಾಸ ಮಾಡೋವರೆಗೂ ಇದ್ರು. ಜಲನಿವಾಸ ಮಾಡಿ ಆದ್ಮೇಲೆ ಅವರು ತೀರೋಗ್ಬಿಟ್ರು. ಆಮೇಲೆ ಜಲನಿವಾಸ ಅಂದ್ರೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಎಲ್ಲ ನಾವು ಪ್ರಾರಂಭಿಸಿದ್ವಿ. ಜಲನಿವಾಸ ಮಾಡ್ಕೊಟ್ರು ನಮ್ಮ ತಂದೆ. ಜಲನಿವಾಸ ಮಾಡಿದ್ವಿ, ಪ್ರತಿಷ್ಠಾಪನೆಗೆ ಡೇಟ್ ಇಟ್ಟಿದ್ವಿ. ಅಷ್ಟರೊಳಗಡೆ ನಮ್ಮ ತಂದೆ ತೀರೋದು. ಸೊ ಅವ್ರಿಗೆ ಯೋಗ, ಈ ದೇವ್ರು ಸಿಗೋ ಯೋಗ ಮಾತ್ರನೇ ಇದ್ದಿದ್ದು. ಪ್ರತಿಷ್ಠಾಪನೆ ಯೋಗ ಇರ್ಲಿಲ್ವೇನೋ, ಭಗವಂತ ಏನ್ ಇಚ್ಛೆ ಇತ್ತೋ ಗೊತ್ತಿಲ್ಲ. ಸೊ ಅವರು ತೀರೋದ್ಮೇಲೆ ನಾವು ಅವ್ರಿಗೆ ಕ್ರಿಯೆಗಳೆಲ್ಲ ಮುಗಿಸಿ ಮತ್ತೆ ದೇವರಿಗೆ ಕಾಶಿಗೆ ಹೋಗ್ಬಿಟ್ಟು ಬಂದು ಮೈಸೂರಿಂದ ಪುರೋಹಿತನ ಕರೆಸಿ ನಾವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ದೇವಸ್ಥಾನ ಒಂದು 2-3 ವರ್ಷದಿಂದ ನಾರ್ಮಲ್ ನಾವು ಪೂಜೆಗಳಿಗೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ವಾತಾವರಣ, ಎಲ್ಲ ಕಾಡಿನ ಪ್ರದೇಶ. ಅಯ್ಯಮ್ಮ ಇಲ್ಲಿ ಬಂದು ನಿಲ್ಸ್ಬೇಕಂತಿತ್ತೇನು. ಸೊ ಇಲ್ಲಿ ಪ್ರಶಾಂತ ಒಳ್ಳೆ ಪೂಜೆಗಳು, ಈ ಮಾಮೂಲಿ ಸೇವೆಗಳು ನಡ್ಕೊಂಡು, ಅಭಿಷೇಕ ಮಾಮೂಲಿ ನಡ್ಕೊಂಡು ಹೋಗ್ತಾ ಇತ್ತು. ಇದು ದಿನೇ ಇದು ಅಭಿವೃದ್ಧಿ ಆಗ್ತಾ ಬಂತು, ಭಕ್ತರು ಜಾಸ್ತಿ ಆಗ್ತಾ ಬಂತು. ಆಗ ಅಲ್ಲಿಂದ ದೇವಸ್ಥಾನದ ದಿನೇ ಅಭಿವೃದ್ಧಿ ಆಗೋದು. ಈಗ ಕೆಲವರಿಗೆಲ್ಲ ಮಕ್ಕಳಾಗದೆ ಇರೋರಿಗೆ, ಮದುವೆ ಆಗದೆ ಇರೋರಿಗೆ, ಸೊ ಇದೆಲ್ಲಾನು ಅವರು ಬಂದು, ಈಗ ನಾ ಏನೋ ಜಮೀನ್ ತೆಗಿಬೇಕು, ಸೈಟ್ ಪ್ರಾಬ್ಲಮ್ ಇದೆ, ಜಮೀನ್ ಪ್ರಾಬ್ಲಮ್ ಇದೆ, ಅವ್ರು ಬಂದು ಕೋರಿಕೆಗಳು ಕೇಳ್ಕೊಂಡು ಇದು ಬೆಳಿತಾನೆ ಇತ್ತು.
ಇಲ್ಲಿ ದೇವಸ್ಥಾನದಲ್ಲಿ ಬೆಲ್ಲದಾರತಿ ಸೇವೆ ರಾಹು ಕಾಲದಲ್ಲಿ ಅಂತ ನಮಗೆ ಒಬ್ಬ ಗುರುಗಳ ಮುಖೇನ ಇದು ದೇವರ ಅಮ್ಮನ ಸೌಮ್ಯ ದೇವತೆ. ಸೊ ಸೌಮ್ಯ ದೇವತೆ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಬೆಲ್ಲದಾರತಿ ನೀವು ಶುರು ಮಾಡಿ, ಅದು ಆ ಅಮ್ಮನಿಗೆ ತುಂಬ ಶಕ್ತಿ ಬರುತ್ತೆ ಅಂತ. ಈಗ ಬೆಲ್ಲ ಬಂದು ಶಿವನ ಸ್ವರೂಪ, ತುಪ್ಪ ಬಂದು ಲಕ್ಷ್ಮೀ ಸ್ವರೂಪ. ಸೊ ಹಾಗಾಗಿ ಅವೆರಡೂ ನೀವು ಬೆರೆಸಿ ದೀಪಾರಾಧನೆ ಮಾಡಿದಾಗ ನಿಮಗೆ ಎಲ್ಲಿಲ್ಲದ ನಿಮ್ಮ ಹರಕೆ, ನಿಮ್ದು ಏನೇ ಕಷ್ಟ ಇರ್ಬೋದು ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ಹಿರಿಯರ ಮಾತು. ಸೊ ಅದು ನೆರವೇರಿದೆ ಕೂಡ. ನಾವು ದೇವರಿಗೆ ನೀವು ನೋಡಿರ್ಬೋದು, ಈಗ ಕೊಬ್ಬರಿ ಎಣ್ಣೆ ದೀಪ ಅಂಟಿಸಿದ್ರೆ ಒಂದು ಶಕ್ತಿ ಬರುತ್ತೆ, ಹರಳೆಣ್ಣೆ ದೀಪ ಅಂಟಿಸಿದ್ರೆ ಒಂದು ಶಕ್ತಿ ಬರುತ್ತೆ, ವಿಧವಾದ ದೀಪವಾದ ಎಣ್ಣೆ, ಎಳ್ಳು ಎಣ್ಣೆ ದೀಪ ಅಂಟಿಸಿದ್ರೆ ಒಂದು ಶಕ್ತಿ ಬರುತ್ತೆ. ಅದೇ ಥರ ಇಲ್ಲಿ ತುಪ್ಪನೇ ವಿಶೇಷ. ತುಪ್ಪದಲ್ಲಿ ಅಮ್ಮನಿಗೆ ಬೆಲ್ಲದ ಆರತಿ ಬೆಳಗೋದ್ರಿಂದ ತುಂಬವಾದ ಅವ್ರ ಗೋತ್ರ ಹೇಳಿದ ತಕ್ಷಣ ಅವ್ರ ಮನೆ ಸೇಫ್ ಆಗುತ್ತೆ. ಅದು ಎಷ್ಟು ಉರಿಯುತ್ತೋ ಅವ್ರದ್ದು ಯಾವುದೇ ಸಮಸ್ಯೆಗಳಿರಲಿ ಅಷ್ಟು ಭಸ್ಮ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ತುಪ್ಪದಲ್ಲಿ ಬೆಲ್ಲದ ಆರತಿ ಬೆಳಗೋದೇ ಇಲ್ಲಿ ವಿಶೇಷ. ಮತ್ತೆ ಇಲ್ಲಿ ದೇವಿಗೆ 2 ರೂಪಗಳಿದೆ ಅಂತಾನು ಹೇಳಿದ್ರು, ಒಂದು ಸೌಮ್ಯ ಸ್ವರೂಪ ಮತ್ತೆ ಇನ್ನೊಂದು ರೌದ್ರ ಸ್ವರೂಪ. ಹೌದೌದು, ನಿಜಾನೇ. ಇದು ಸೌಮ್ಯ ಸ್ವರೂಪ, ಉಗ್ರ ಸ್ವರೂಪ ಎರಡೂ ಇದೆ. ಉಗ್ರ ಸ್ವರೂಪ ಇರೋದ್ರಿಂದಾನೇ ನಾವು ಚಂಡಿ ಹೋಮ, ಬಗಳಾಂಬಿಕಾ ಹೋಮ ಮಾಡೋದು. ಚಂಡಿ ಹೋಮ ಬಂದು ಪ್ರತಿ ಅಮಾವಾಸ್ಯೆ ದಿನ ಬಗಳಾಂಬಿಕಾ ಹೋಮ ಮಾಡ್ತೀವಿ. ಅಮಾವಾಸ್ಯೆ ಆಗಿ 8 ದಿವಸಕ್ಕೆ ನಾವು ಚಂಡಿ ಹೋಮ ಮಾಡ್ತೀವಿ. ಸೌಮ್ಯ ಆಗಿರೋದ್ರಿಂದನೇ ನಾವು ರಾಜಶ್ಯಾಮಲ ಹೋಮ ಮಾಡ್ತೀವಿ, ಅದು ಹುಣ್ಣಿಮೆ ದಿನ ಮಾತ್ರ. ಈ ಹೋಮಗಳು ಮಾಡ್ತಿರೋದ್ರಿಂದನೇ ಅಯ್ಯಮ್ಮನಿಗೆ ಶಕ್ತಿ. ಸೊ ನಾವು ಇದನ್ನ ನಾವು ಯಾವ ತರ ಮಾಡ್ತಿದೀವಿ ಅಂದ್ರೆ ಆ ಅಮ್ಮನಿಗೆ ಸಂಬಂಧಪಟ್ಟಿರೋಂಥ ಹೋಮಗಳು ಮಾಡ್ತಿರೋದ್ರಿಂದನೇ ಇಲ್ಲಿ ಕ್ಷೇತ್ರ ತನ್ನಷ್ಟಕ್ಕೆ ತಾನೇ ಬೆಳೀತಾ ಇದೆ. ಈಗ ಹೋಮಗಳಿಗೆ ಒಂದು ಕಾಯಿ ಅಂದ್ರೆ ಹರಕೆ ಕಟ್ಟಿರುವಂತಹ ಭಕ್ತಾದಿಗಳ ಕಾಯಿಗಳನ್ನ ಅದ್ರೊಳಗಡೆ ಹಾಕ್ತಿವಿ ಅಂತೆಲ್ಲ ಹೇಳ್ತಿದ್ರು, ಅದೇ ಭಸ್ಮ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಇದ್ರ ವಿಶೇಷತೆ ಏನು? ಅಲ್ಲಲ್ಲ, ಈಗ ನೋಡಿ, ನೀವು ಯಾವುದೇ ಒಂದು ಪೂಜೆ ಮಾಡಿದ್ರೆ ಒಂದು 5 ದಿವಸ ಆಗಿದ ತಕ್ಷಣ ಅದನ್ನ ನೀರಿಗೆ ಬಿಡಬೇಕು ಅಲ್ವಾ? ಏನಾದ್ರೂ ಇರ್ಲಿ, ಅದನ್ನ ಇಲ್ಲ ನೀರಿಗೆ ಸೇರ್ಬೇಕು, ಇಲ್ಲ ಹೋಮಕ್ಕೆ ಸೇರ್ಬೇಕು. ಪಂಚಭೂತಗಳಲ್ಲಿ ಲೀನ ಆಗ್ಬೇಕು. ಯಾವುದೇ ಒಂದು ನೀವು ಮಾಡಿರೋ ಸೇವೆ ಪಂಚಭೂತಗಳಲ್ಲಿ ಲೀನ ಆದ್ರೇನೆ ಅದಕ್ಕೆ ಮುಕ್ತಿ ಅಲ್ವಾ? ಸೊ ಈಗ ನಮ್ಮ ದೇವಸ್ಥಾನದಲ್ಲಿ ನಿಮ್ದು ಏನೋ ಹರಕೆ ಕಟ್ಟಿರ್ತೀರಾ, ಕಾಯಿ ಕಟ್ಟಿರೋ ಹರಕೆನ ಅದು 21 ಪ್ರದಕ್ಷಿಣೆ ಹಾಕಿ ನೀವೇನೋ ಹರಕೆ ಕಟ್ಟಿರೋ ಕಾಯಿನ ನಾವು ಅಮಾವಾಸ್ಯೆ ಹೋಮದಲ್ಲಿ ಹಾಕ್ತೀವಿ. ಅದು ಹೋಮದಲ್ಲಿ ಹಾಕಿದ್ರೆ ಡೈರೆಕ್ಟ್ ಆಗಿ ದೇವರಿಗೆ ಸಮರ್ಪಣೆ ಆಗುತ್ತೆ. ಇಲ್ಲ ನೀವೇ ಬಂದು ಹಾಕ್ಬೋದು ಹೋಮದಲ್ಲಿ, ಇಲ್ಲ ಅವರೇ ಬಂದು ಪ್ರದಕ್ಷಿಣೆ ಮಾಡಿ ಆದ್ರೂ ಹಾಕ್ಬೋದು. ಅದು ಬಿಟ್ಟು ಅಲ್ಲೇ ಕುಲಿಸೋದು ಮಾಡಲ್ಲ ನಾವು, ಅಲ್ಲೇ ಫುಲ್ಲು ಕಟ್ಸಿ ಅದನ್ನ ನೋಡಿ ಮತ್ತೆ ಕಾಯಿಗಳು ಕಟ್ಟಲಿ ಅನ್ನೋ ಉದ್ದೇಶ ಇಲ್ಲಿಲ್ಲ. ನಮ್ಮದು ಏನಂದ್ರೆ ತಿಂಗಳಲ್ಲಿ 3 ಹೋಮ ನಡೆಯುತ್ತೆ. 3 ಹೋಮದಲ್ಲಿನೂ ಆ ಕಾಯಿಯೆಲ್ಲನೂ ಹೋಮಕ್ಕೆ ಡಿಸ್ಪ್ಯಾಚ್ ಆಗ್ಬೇಕು. ಯಾಕಂದ್ರೆ ಅವ್ರದ್ದು ಪಾಪ ಇರುತ್ತೆ, ಅವ್ರು ಏನೇನೋ ಕೇಳ್ಕೊಂಡಿರ್ತಾರೆ, ಅವ್ರದ್ದು ಕರ್ಮ ಇರುತ್ತೆ, ಅದಕ್ಕೆ ಮುಕ್ತಿ ಸಿಗ್ಬೇಕಲ್ವಾ? ನೀವು ಎಷ್ಟು ದಿನ ಇಡ್ಬೋದು ಕಾಯಿನ? ಒಂದು 15 ದಿನ, 1 ತಿಂಗಳು ಅಷ್ಟೇ. ಆ ತಿಂಗಳ ಮೇಲೆ ಇಡೋದಕ್ಕೆ ನಾವು ಬಿಡಲ್ಲ. ಯಾಕೆಂದ್ರೆ ಅದನ್ನ ಅವ್ರ ಪಾಪನ ನಾವು ತಲೆ ಮೇಲೆ ಇಟ್ಕೊಂಡು ಇರೋದು ಅದು ಒಳ್ಳೇದಲ್ಲ. ಸೊ ಅದನ್ನ ಎಲ್ಲಾನು ಹೋಮಕ್ಕೆ ಹೋಗ್ಬೇಕು. ಆ ಹೋಮಕ್ಕೆ ಹೋದಾಗಲೇ ಅದಕ್ಕೆ ಮುಕ್ತಿ ಸಿಗೋದು. ಅವ್ರೇನೋ ಕಷ್ಟ ಕೇಳ್ಕೊಂಡು ಬಂದಿರ್ತಾರೆ, ಅವ್ರೇನೋ ಭಕ್ತಿಯಿಂದ ಬಂದಿರ್ತಾರೆ, ಆ ಕಾಯಿಗಳನ್ನೆಲ್ಲ ಅಲ್ಲಿ ಅದನ್ನೆಲ್ಲ ತೋರಿಸ್ಕೊಂಡು ಇನ್ನ ಕಾಯಿ ಕಟ್ಲಿ ಅನ್ನೋ ಉದ್ದೇಶ ನಮ್ದಿಲ್ಲ. ಸೊ ಆ ಕಾಯಿಗಳೆಲ್ಲನೂ ನಾವು ಇಮಿಡಿಯೇಟ್ಲಿ ನಾವು ಹೋಮಕ್ಕೆ 15 ದಿನಕ್ಕೂ ಒಂದೊಂದು ಹೋಮ ನಡೆಯುತ್ತೆ. ತಿಂಗಳಲ್ಲಿ 3 ಹೋಮ ನಡೆಯುತ್ತೆ. 3 ಹೋಮದಲ್ಲೂ ನಾವು ಅದನ್ನ ಹಾಕ್ಬಿಡ್ತೀವಿ. ಇಲ್ಲ ಅಕಸ್ಮಾತ್ ಅವರೇ ಬಂದು ಅದೇ ದಿನ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆದಲ್ಲಿ ಇರ್ಬೋದು, ಅವರೇ ಬಂದು ಪ್ರದಕ್ಷಿಣೆ ಹಾಕಿ ಡೈರೆಕ್ಟ್ ಆಗಿ ಅವರೇ ಹೋಮಕ್ಕೆ ಹಾಕ್ಬೋದು. ಆ ಥರ ವ್ಯವಸ್ಥೆನೂ ಇದೆ ಇಲ್ಲಿ. ನಾವು ಮಾಡ್ತಿರೋ ಈಗ ಮೊದಲಿಂದ ಹೋಮಗಳು ಶುರು ಆದಾಗ್ಲಿಂದಲೂ ನಾವು ಅದೇ ರೀತಿ ಮಾಡ್ತಿರೋದು. ಯಾಕೆಂದ್ರೆ ಭಕ್ತರು ಕಟ್ಟಿರ್ತಾರೆ, ಆ ಕಟ್ಟಿರೋ ಕಾಯಿನ ನಾವು ಜಾಸ್ತಿ ದಿನನೂ ಇಡಬಾರ್ದು. ಅದು ಈಗ ನಾವು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ, 3 ದಿವಸ 5 ದಿವಸ ಅಷ್ಟೇ. ಅಷ್ಟು ದಿನಕ್ಕಾದ್ರೂ ತಗೊಂಡೋಗಿ ನೀರಿಗೆ ಬಿಡ್ಬೇಕಲ್ವಾ? ನಾನು ಮಾಲೆ ಹಾಕಿದ್ರು ಒಂದು 5 ದಿನ 9 ದಿನಕ್ಕಾದ್ರೂ ಅದನ್ನ ವಿಸರ್ಜನೆ ಮಾಡಲೇಬೇಕಲ್ವಾ? ಸೊ ಅದೇ ಅಷ್ಟೇ, ಅದನ್ನ ಜಾಸ್ತಿ ದಿನ ಇಟ್ಕೊಳ್ಳೋದು ಒಳ್ಳೇದಲ್ಲ. ಸರ್, ನಾವು ಬೇರೆ ದೇವಸ್ಥಾನಗಳಲ್ಲೆಲ್ಲ ಒಂದು ಒಳ್ಳೆ ಕಾಲದಲ್ಲಿ ಪೂಜೆ ಮಾಡೋದನ್ನ ನಾವು ಕೇಳಿರ್ತೀವಿ. ಅಂದ್ರೆ ಗುಳಿಕ ಕಾಲ ಅಂದ್ರೆ ಒಳ್ಳೆ ಕಾಲ, ನಮಗೆ ಒಂದು ರೂಢಿ ಬಂದಿರೋಂತ ಇದ್ರ ನಮ್ಮ ಹಿರಿಯರು ಅದನ್ನೇ ಹೇಳ್ಕೊಟ್ಟಿರೋಂಥದ್ದು. ನಮಗೆ ಒಂದು ಗುಳಿಕ ಕಾಲ ಅಂದ್ರೆ ಒಳ್ಳೆ ಕಾಲ, ಅದ್ರಲ್ಲಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ. ಆದ್ರೆ ಒಂದು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೀರಾ, ಇದ್ರ ವಿಶೇಷ ಏನು? ಹೇಳ್ತೀನಿ ಮೇಡಮ್. ಈಗ ನೀವು ಕೆಲವು ದೇವಸ್ಥಾನಗಳಲ್ಲಿ ಕೆಲವರು ದೇವರುಗಳಿಗೆಲ್ಲಾನು ಮಾರ್ನಿಂಗ್ 5 ಗಂಟೆಗೆ ಅಭಿಷೇಕ ನಡೆಯುತ್ತೆ. ಆಲ್ಮೋಸ್ಟ್ ಎಲ್ಲ ದೇವರುಗಳಿಗೂ 5 ಗಂಟೆಗೆ. ಅದು ವಿಷ್ಣು ದೇವರಿಗೆ, ಓಕೆನಾ, ಶಿವನ್ ದೇವರಿಗೆ, ಕೆಲವು ವಿಷ್ಣು ಸ್ವರೂಪ ಇವರಿಗೆಲ್ಲಾನು ಮಾರ್ನಿಂಗ್ 5 ಗಂಟೆಗೆ ಅಭಿಷೇಕ ನಡೆಯುತ್ತೆ. ಅನ್ನಪೂರ್ಣೇಶ್ವರಿಗೆ ನಿಮಗೆ ಪ್ರಸಾದ ಕೊಟ್ಟ ಮೇಲೆ ಅಭಿಷೇಕ ನಡೆಯುತ್ತೆ. ಗೊತ್ತಾ ನಿಮ್ಗೆ? ಅದು ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿರ್ಬೋದು. ಯಾಕೆ ಅಂದರೆ ನಿಮಗೆ ಅನ್ನಪೂರ್ಣೇಶ್ವರಿ ನಿಮ್ಗೆ ಅನ್ನದ ಸ್ವರೂಪ. ಸೊ ಸಕಲ ಇಡೀ ವಿಶ್ವಕ್ಕೆ ಅನ್ನ ಕೊಡೋ ತಾಯಿ.
ಸೊ ಹಾಗಾಗಿ ಇಲ್ಲಿ ರಾಹು ಕಾಲದಲ್ಲೇ ಯಾಕೆ ಅಂದರೆ, ಈಗ ನಾನು ಒಂದು ಈ ರಾಜರ ಕಾಲದಿಂದ ನಾನು ಬರ್ತೀನಿ. ಯಾವ ರಾಜರ ಕಾಲದಲ್ಲಿ ರಾಹು ಕಾಲದಲ್ಲಿ ಏನಾದರೂ ಪೂಜೆ ಮಾಡ್ತಿದ್ರಾ? ಅವರೆಲ್ಲಾದರೂ ಹೋಗ್ತಿದ್ರಾ? ಎಲ್ಲಿರ್ತಾರೆ ಅವರು? ಅರಮನೆಯಲ್ಲೇ ಇರ್ತಿದ್ರಲ್ವಾ? ಅಲ್ವಾ? ಸೊ ಋಷಿ ಮುನಿಗಳೆಲ್ಲ ಮನೆಯಲ್ಲೇ ಇರ್ತಿದ್ರು. ಸೊ ದೇವಾನ ದೇವತೆಗಳು ಇಡೀ ಸೃಷ್ಟಿಯಲ್ಲಿ ಪ್ರತಿಯೊಂದು ದೇವರು ಚರಾಚರ ಒಂದು ಪ್ರಕೃತಿಯಲ್ಲಿ ಸೃಷ್ಟಿಯಲ್ಲಿ ಆ ರಾಹು ಕಾಲದಲ್ಲಿ ಎಲ್ಲಾ ದೇವರುಗಳು ಒಂದು ಕಡೆ ಸ್ಥಿಮಿತದಲ್ಲಿ ಇರ್ತಾರೆ. ಸೊ ದೇವರು ಒಂದು ಕಡೆ ಇರ್ತಾರೆ. ಈಗ ಒಬ್ಬ ರಾಜಕಾರಣಿ ಮನೆಗೆ ಹೋಗ್ತೀರಾ, ರಾಹು ಕಾಲದಲ್ಲಿ ಹೊರಗಡೆ ಹೋಗ್ತಾರ? ಮನೇಲಿ ಇರ್ತಾರಲ್ವಾ? ಸೊ ನಾನೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ರಾಹು ಕಾಲದಲ್ಲಿ ಅವ್ರ ಮನೇಲಿ ಇರ್ತಾರೆ, ಖಂಡಿತ ಇದ್ದೇ ಇರ್ತಾರೆ. ಅವಾಗ ನಮ್ಗೆ ಹೋಗಿ ಕೇಳಿದ ತಕ್ಷಣ ನಮ್ ಕೆಲಸ ಆಗುತ್ತೆ. ಸೊ ದೇವ್ರಿಗೂ ಅಷ್ಟೇ, ಮನುಷ್ಯರಿಗೆ ಆ ತರ ಇದ್ರೆ ಇಡೀ ಜಗತ್ತನ್ನು ಕಾಪಾಡೋ ಅಖಿಲಾಂಡ ಕೋಟಿ ಅನ್ನಪೂರ್ಣೇಶ್ವರಿ, ಅಖಿಲಾಂಡ ಸರ್ವೇಶ್ವರಿ ಆಕೆ ಒಂದು ಕಡೆ ಇರ್ತಾಳೆ. ಆ ಯಮ್ಮನಿಗೊಂದು ಆರತಿ ಮಾಡಿದ್ರೆ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರ್ತವೆ ಅನ್ನೋದು ಒಂದೇ ಕಾರಣಕ್ಕೆ ರಾಹು ಕಾಲದಲ್ಲಿ ಆರತಿ ಮಾಡೋದು. ಆ ಯಮ್ಮ ಅಲ್ಲಿರ್ತಾಳೆ, ಕೂತಿರ್ತಾಳೆ, ರಾಹು ಕಾಲದಲ್ಲಿ ಎಲ್ಲಿ ಹೋಗಲ್ಲ ಅಂತ. ರಾಹು ಕಾಲದಲ್ಲೇ ವಿಶೇಷ ಇಲ್ಲಿ ಶಕ್ತಿ ದೇವತೆ. ಇವಾಗ ಬನಶಂಕರಿ ದೇವಸ್ಥಾನ ರಾಹು ಕಾಲನೇ, ನಿಂಬೆಕಾಯಿ ದೀಪ ಅನ್ಸೋದು. ಎಲ್ಲೆಲ್ಲಿ ಶಕ್ತಿ ದೇವತೆಗಳಿದಾರೋ ಅಮ್ಮನವ್ರ ದೇವಸ್ಥಾನ ಆಲ್ಮೋಸ್ಟ್ ಆಲು ರಾಹು ಕಾಲದಲ್ಲೇ ಮಾಡೋದು. ಕೆಲವು ದೇವಸ್ಥಾನಗಳಲ್ಲಿ ರಾಹುಕಾಲ ಬಿಟ್ಟು ಬೇರೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇರ್ಬೋದು, ಹೋಮ ಹವನ ಇರ್ಬೋದು, ಬೇರೆ ಟೈಮಲ್ಲಿ ಮಾಡ್ತಾರೆ. ರಾಹುಕಾಲ ಅಂತ ಇರೋದೇ ಕೆಲವು ಶಕ್ತಿ ದೇವತೆ ದೇವಿ ದೇವಸ್ಥಾನಗಳಲ್ಲಿ ಮಾತ್ರ. ಓಕೆ, ಇಲ್ಲಿ ನಿಮ್ಮ ಒಂದು ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಪೂಜೆಗಳು ನಡೆಯುತ್ತೆ? ಇಲ್ಲಿ ವಿಶೇಷವಾಗಿ ರಾಹುಕಾಲದಲ್ಲಿ ಬೆಲ್ಲದಾರತಿ, ನಂತರ ಇಲ್ಲಿ ಅನ್ನಪ್ರಾಸನ ಕಾರ್ಯಕ್ರಮ ಅಂತ ನಡೆಯುತ್ತೆ. ಮಗು ಹುಟ್ಟಿರುತ್ತಲ್ವಾ, ಅದು ಮಗು ಹಾಲು ಕುಡಿತಾ ಇರುತ್ತೆ. 5 ತಿಂಗಳ ಒಳಗಡೆ ಮಗು 5 ತಿಂಗಳಾದ ನಂತರ 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇಲ್ಲಿ ಅನ್ನಪ್ರಾಸನ ಕಾರ್ಯಕ್ರಮ ನಡೆಯುತ್ತೆ. ಶಾಸ್ತ್ರೋಕ್ತವಾಗಿ ಮೊದಲು ಅನ್ನದ ತುತ್ತು ತಿನ್ನಿಸ್ತಾರಲ್ವಾ, ಅದು ಅನ್ನಪ್ರಾಸನ ಕಾರ್ಯಕ್ರಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲೇ ಮಾಡೋದು. ಇದನ್ನ ನಾವಿಲ್ಲಿ ಶಾಸ್ತ್ರೋಕ್ತವಾಗಿ ಅನ್ನಪೂರ್ಣೇಶ್ವರಿ ಕಾರ್ಯಕ್ರಮ ಅನ್ನಪ್ರಾಸನ ಕಾರ್ಯಕ್ರಮ ನಡೆಯುತ್ತೆ. ಎರಡನೇದು ಬಂದ್ಬಿಟ್ಟು ಅಕ್ಷರಾಭ್ಯಾಸ. 1 ವರ್ಷ ಮೇಲ್ಪಟ್ಟು 3 ವರ್ಷ ಇಲ್ಲ 5 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡ್ತೀವಿ. ಯಾಕೆಂದರೆ ಸ್ಕೂಲ್ಗೆ ಹೋಗಿ ಫಸ್ಟ್ ಅವನ ಅಕ್ಷರ ಬರೆಯೋಕ್ಕೆ ಮುಂಚೆನೆ ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡಿಸಿ ಹೋಗೋದ್ರಿಂದ ಅವನು ಒಳ್ಳೆ ಫ್ಯೂಚರಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅನ್ನೋದು ಇಲ್ಲಿ ಪ್ರತೀತಿ. ಅನ್ನಪ್ರಾಸನ ಮಾಡಿಸೋದ್ರಿಂದ ಅವನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಅವನ ಆರೋಗ್ಯ ಸಮೃದ್ಧಿಯಾಗಿ ಒಳ್ಳೆ ಬೆಳವಣಿಗೆಯಲ್ಲಿ ಬೆಳೀತಾನೆ ಅನ್ನೋದು ಇಲ್ಲಿ ವಿಶೇಷ. ಅದಾದರೆ ಇವೆರಡೂ ಆದಮೇಲೆ ಹುಣ್ಣಿಮೆ ದಿವಸ ಇಲ್ಲಿ ಕಳಶ ಪೂಜೆ ಅಂತ ಮಾಡ್ತಾರೆ. ಅಂದರೆ ಯಾರು ಮಾಡ್ತಾರೆ, ಓನ್ಲಿ ಹುಣ್ಣಿಮೆ ದಿವಸ ಮಾತ್ರನೇ, ಅದು ಮದುವೆ ಆಗದೆ ಇದ್ದವ್ರಿಗೆ ಮಾತ್ರ. ಮದುವೆ ಆಗದೆ ಇದ್ದವ್ರಿಗೆ ಇಲ್ಲಿ ಕಳಶ ಸ್ಥಾಪನೆ ಮಾಡಿ ದೇವಸ್ಥಾನ 5 ಪ್ರದಕ್ಷಿಣೆ ಮಾಡಿ ಆ ಕಳಶದ ನೀರು ಅವ್ರ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಹಂಗಾಗಿ ಬೇಗ ಅವರಿಗೆ ಮದುವೆ ಆಗುತ್ತೆ ಅನ್ನೋದು ಇಲ್ಲಿ ವಿಶೇಷ. ಹೋಮ ಇರುತ್ತೆ, ಹೋಮದಲ್ಲಿ ಕುಂಡ್ರಿಸಿ ಮತ್ತೆ ಕಳಶ ಪೂಜೆ ಮಾಡಿಸಿ ಕನಿಷ್ಠ 3 ರಿಂದ 5 ಕಳಶ ಪೂಜೆ ಮಾಡಿಸೋಷ್ಟೊತ್ತಿಗೆ ಅವ್ರಿಗೆ ಮದುವೆ ಆಗಿದೆ. ಸಾವಿರಾರು ನಿದರ್ಶನಗಳಿದಾವೆ. ಇದು ಕಳಶ ಪೂಜೆ ಇಲ್ಲಿ ನಡೆಯೋದು ವಿಶೇಷ. ಮತ್ತೆ ಇನ್ನೊಂದು ದೀಪಲಕ್ಷ್ಮಿ ಸೇವೆ ಅಂತಾನು. ದೀಪಲಕ್ಷ್ಮಿ ಸೇವೆ ಇರೋದು, ಈಗ ನೀವು ಮಕ್ಕಳದು ಹುಟ್ಟಿದಬ್ಬ ಇರುತ್ತೆ, ಕೆಲವು ದೇವಸ್ಥಾನಗಳೆಲ್ಲನೂ ಪೂಜೆ ಅಭಿಷೇಕ ಇರುತ್ತೆ. ಇಲ್ಲಿ ವಿಶೇಷ ಏನಂದ್ರೆ 24 ಗಂಟೆ ದೀಪಾರಾಧನೆ ಸೇವೆ ನಡೆಯುತ್ತೆ. ದೀಪಾರಾಧನೆ ಸೇವೆ ಇಲ್ಲಿ ನಡೆಯುತ್ತೆ. ಹುಟ್ಟಿದಬ್ಬ ದಿನ, ಅವ್ರ ಮದುವೆ ವಾರ್ಷಿಕೋತ್ಸವ ದಿನ ಆ ಮಕ್ಕಳಿಗೆ ಅವ್ರ ಹೆಸರಲ್ಲಿ ದೇವ್ರ ಹತ್ರ 24 ಅವರ್ ದೀಪ ಉರಿಯುತ್ತೆ. ಅದು ದೀಪಲಕ್ಷ್ಮಿ ಸೇವೆ, ಅದನ್ನು ವಿಶೇಷ ಇಲ್ಲಿ. ಮತ್ತೆ ಇಲ್ಲಿ ಇನ್ನು ಏನೆಲ್ಲ ಹೋಮಗಳು ನಡೆಯುತ್ತೆ? ಇಲ್ಲಿ ಅಮಾವಾಸ್ಯೆ ದಿನ ಬಗಳಾಂಬಿಕಾ ದೇವಿ ಹೋಮ ನಡೆಯುತ್ತೆ. ಸ್ಟಾರ್ಟ್ ಆಗಿ ತುಂಬಾ 4 ತಿಂಗಳ ಮೇಲೆ ಆಯ್ತು. ಬಗಳಾಂಬಿಕಾ ದೇವಿದು ಶತ್ರು ಸಂಹಾರ, ಮಾಟ ಮಂತ್ರ, ಈ ರೋಗ ಬಾಧೆ, ಯಾರಾದರೂ ದಿಷ್ಟಿ ದೋಷ, ಏನೇ ಸಮಸ್ಯೆ ಇರಲಿ, ಇವ್ರ ಜಮೀನು ಮಾದ್ರದೆ ಕೋರ್ಟ್ ಕಚೇರಿ ಕೆಲಸ, ಇವೆಲ್ಲ ಸಮಸ್ಯೆಗಳಿಗೂ ಬಗಳಾಂಬಿಕಾ ಹೋಮ ಮಾಡಿಸಿದ್ರೆ, ಈ ಹೋಮಗಳಲ್ಲಿ ಶ್ರೇಷ್ಠವಾದ ಹೋಮ ಬಗಳಾಂಬಿಕಾ. ನೀವು ಪುರಾಣಗಳಲ್ಲಿ ನೋಡಿದ್ರೆ ಫಸ್ಟ್ ಹೋಮ ಬಂದು ರಾಜಶ್ಯಾಮಲ ಹೋಮ, 2ನೇದು ಬಂದು ಬಗಳಾಂಬಿಕಾ, 3ನೇದು ಮಾತಂಗಿ, ಆಮೇಲೆ ಉಳಿದು ಹೋಮಗಳೆಲ್ಲ ಬರ್ತವೆ. ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು, ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅಂಥ ಉತ್ತಮವಾದ ಹೋಮ ಬಗಳಾಂಬಿಕಾ ಹೋಮ. 2ನೇದು ಬಂದು ಹುಣ್ಣಿಮೆಯಲ್ಲಿ ರಾಜಶ್ಯಾಮಲ ಹೋಮ ಅಂತ. ಇದು ಬಂದು ಉನ್ನತ ಪದವಿಗೋಸ್ಕರ. ಈಗ ರಾಜಕೀಯದಲ್ಲಿರೋರು ಉನ್ನತ ಪದವಿಗೆ ಹೋಗೋದಕ್ಕೆ, ಖಾಸಗಿನಲ್ಲಿ ಪ್ರೈವೇಟಲ್ಲಿರೋರು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ, ಮತ್ತು ಇನ್ನು ವಿಶೇಷವಾಗಿ ಇವರು ನಾನು 100 ಜನದಲ್ಲಿ ನಾನು ಒಬ್ಬ ಎತ್ತಿ ಕಾಣಿಸ್ಬೇಕು ಅನ್ನೋ ಪದವಿನಲ್ಲಿ ಉನ್ನತ ಮಟ್ಟದಕ್ಕೆ ಹೋಗೋದಕ್ಕೆ, ಇಲ್ಲ ನಾನೇನೋ ಜಮೀನು ತೆಗಿಬೇಕು, ನಾನೇನೋ ಆಸ್ತಿ ಮಾಡಬೇಕು, ನಾನು ರಿಯಲ್ ಎಸ್ಟೇಟಲ್ಲಿ ದಾನ ಆಗಬೇಕು, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವ್ನು ಬೆಳಿಬೇಕಂದ್ರೆ ರಾಜಶ್ಯಾಮಲ ಯಾಗ ಅಂತ ಇದೆ. ಅದನ್ನು ಮಾಡಿದ್ರೆ ಅವರು ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಅದು ವಿಶೇಷ. ಆಮೇಲೆ ಅಮಾವಾಸ್ಯೆ
ಆಗಿ ಅಷ್ಟಮಿ ದಿನ 8 ದಿನ ಅಮಾವಾಸ್ಯೆಗೆ 8ನೇ ದಿನದಲ್ಲಿ ನಾವು ಚಂಡಿ ಹೋಮ ಅಂತ ಮಾಡ್ತೀವಿ. ಚಂಡಿ ಹೋಮ ಬಂದು ಇನ್ನೂ ಪವರ್ಫುಲ್. ಆ ಚಂಡಿ ಹೋಮ ಮಾಡೋದ್ರಿಂದ ನಿಮಗೆ ವಿಶೇಷವಾದ ಫಲಿತಗಳನ್ನು ನೋಡ್ಬೋದು. ಈಗ ಇದು ಚೋಳರ ಕಾಲದಲ್ಲಿರುವಂತ ಸುಮಾರು 800-900 ಹಿಂದಿನ ದೇವರು ಅಂತ ಹೇಳಿದ್ರೆ, ಈಗ ಅನ್ನಪೂರ್ಣೇಶ್ವರಿ ದೇವಿ ಒಂದು ಗಿಡದ ಕೆಳಗಡೆ ಮಣ್ಣಿನಲ್ಲಿ ಇತ್ತು. ನಿಮ್ ತಂದೆಯವರು ಅದನ್ನ ಎತ್ಕೊಂಡು ಪ್ರತಿಷ್ಠಾಪನೆ ಮಾಡಂತ ಟೈಮಲ್ಲಿ ಅವರು ಮರಣವನ್ನು ಹೊಂದಿದ್ರು ಅಂತ ಹೇಳ್ತಾ ಇದ್ರೆ, ತದನಂತರ ನಿಮ್ಮ ಯಾವುದೋ ಒಂದು ಕೆಲಸ ಕಾರ್ಯಗಳು ಆಗೋದಕ್ಕೂ ಬಿಡ್ತಾ ಇರ್ಲಿಲ್ಲ. ನಾನು ಇಲ್ಲೇ ಬರ್ಬೇಕು, ಇದೇ ಒಂದು ದೈವಾಜ್ಞೆ ಅಂತಾನೆ ಹೇಳ್ಬೋದು ನಿಮಗೆ ಬಂದಿರೋಂಥದ್ದು. ನಿಮ್ಮ ತಂದೆಯವ್ರಿಗೆ ನಿಜಕ್ಕೂ ಅದು ಕನಸು ಬಿದ್ದಿದ್ದು ನಿಜಾನಾ? ನಿಜಾನೇ, ನಿಜ ಆಗದೆ ಅವ್ರಿಗೆಲ್ಲೋ ವಿಗ್ರಹ ಇರೋದು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಅಂದ್ರೆ ನಿಮ್ದು ಮೂಲ ಈಗ ನಿಮ್ಗೆ ಏನೋ ಒಂದು, ಈಗ ಎಲ್ಲೋ ಒಂದ್ ಕಡೆ ಇಂಥ ಕಡೆ ನಾನು ಇದ್ದೀನಿ, ವಿಗ್ರಹ ಇದೆ, ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ ಅದು ಅವ್ರಿಗೆ ಒಂದೇ ಸಾರಿ ಬಂದಿಲ್ಲ, ತುಂಬಾ ಸಾರಿ ಕನ್ಸಲ್ ಬಂದಿದೆ. ನೋಡೋಣ ಅಂತ ಹೋಗಿರೋದು ಅವ್ರ ನೋಡಿ, ಅಲ್ಲೇ ಅವುಗಳಿದೆ ಅಂತ ಎಲ್ಲ ಗೊತ್ತಾದ್ಮೇಲೆ ಆಮೇಲೆ ಅವರು ತುಂಬಾ ಜನ ಸೇರ್ಕೊಂಡು ಅದನ್ನ ತೆಗೆದಾಗ ಅಲ್ಲಿ ವಿಗ್ರಹ ಸಿಕ್ಕಿರೋದು. ಸುಮ್ನೆ ವಿಗ್ರಹ ಎಲ್ಲೋ ಇರುತ್ತೆ ತಗೊಂಡ್ ಬರೋದಕ್ಕೆ. ಈಗ ವಿಗ್ರಹ ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ. ಈಗ ಅನ್ನಪೂರ್ಣೇಶ್ವರಿ ಇದ್ರಲ್ಲಿ ನಿಮಗೆ ಒಂದು ಕೈಯಲ್ಲಿ ಕಪಾಲ ಇರುತ್ತೆ, ಒಂದು ಕೈಯಲ್ಲಿ ಈ ತರ ಅನ್ನದ ಕೈ ಇರುತ್ತೆ ಅಲ್ವಾ. ನಮ್ಮ ದೇವರದಲ್ಲಿ ಒಂದು ಕೈಯಲ್ಲಿ ಅಭಯ ಹಸ್ತ ಇದೆ, ಬಲಗೈಯಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಅನ್ನದ ಕೈ ಇದೆ, ಹಿಂಗೆ ಡೌನ್ಗೆ. ಅಂದ್ರೆ ಅದು ಈ ಕಾಲದ್ದಲ್ಲ. ನೀವು ಈ ಕಾಲದ ಕೆತ್ತನೆ ಎಲ್ಲಾನು ಕೈ ಅನ್ನದ ಸೌಟ್ ಬರುತ್ತೆ, ಪ್ರಸಾದ ಕೊಡೋದಕ್ಕೆ ಅಯ್ಯಮ್ಮ ಅನ್ನ ಸೌಟ್ ಬರುತ್ತೆ. ಅಂದ್ರೆ ಕಪಾಲ ಇಲ್ಲ, ಕೈಯಲ್ಲಿ ಆಶೀರ್ವಾದ ಇದೆ. ಸೊ ಹಾಗಾಗಿ ಅನ್ನಪೂರ್ಣೇಶ್ವರಿ ಅದಕ್ಕೆ 800 ವರ್ಷಗಳದ್ದು. ನಾನು ಹೇಳ್ತಿರೋದಲ್ಲ, ಕೆಲವರು ಅದನ್ನ ಸರ್ಚ್ ಮಾಡಿ ನೋಡಿ ಇದು ತುಂಬಾ ಪುರಾತನ, ಈಗಿನ ಕೆತ್ತನೆ ಅಲ್ಲ. ಶಿಲ್ಪಿಗಳೇ ಬಂದು ನೋಡಿದ್ದಾರೆ ಅದನ್ನ. ಇಲ್ಲ ಈಗಿನ ಕೆತ್ತನೆ ಅಲ್ಲ, ಇದು ತುಂಬಾ ವರ್ಷಗಳು, ಸಾವಿರಾರು ವರ್ಷಗಳ ಹಿಂದೆ ಇದು ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಅವ್ರು ಹೇಳಿದಕ್ಕೆ ನಾನೇನು ಶಿಲ್ಪಿನೂ ಅಲ್ಲ, ನಾನು ಶಿಲ್ಪಿ ಶಾಸ್ತ್ರನೂ ಓದಿಲ್ಲ. ನಮಗೆ ನೀವು ಹೇಳ್ದಾಗೆ ನಾನು ಯಾಕೆ ನಿಮ್ಗೆ ಬಂತು ಅಂತಂದ್ರೆ ಅದು ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ. ನಂದು ಕಮರ್ಷಿಯಲ್ ಮೈಂಡ್, ನಾವು ಯಾವುದೇ ಒಂದು ಬಿಸಿನೆಸ್ ಅಲ್ಲಿ ಬೆಳೆಯೋಣ ಅಂತ. ಸೊ ದೈವಿಚ್ಛ ಆ ಥರ ಇತ್ತೇನೋ. ಸೊ ಇದನ್ನ ದೇವಸ್ಥಾನ ಅಂತ ನಾವು ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಆಟೋಮೆಟಿಕ್ ಆಗಿ ನಾವು ದೀಪ, ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾವು ದೀಪ ಅಣಿಸೋದಕ್ಕೂ ಕಷ್ಟಪಟ್ಟಿದ್ವಿ, ಇದರಲ್ಲಿ ದೀಪದ ಎಣ್ಣೆಗೂ ಕಷ್ಟಪಟ್ಟಿದ್ವಿ ನಾವು, ಇಲ್ಲಿ ಒಂದು ತೆಂಗಿನಕಾಯಿ ಪೂಜೆ ಸಾಮಾನಿಗೂ ಕಷ್ಟಪಟ್ಟಿದ್ವಿ, ಊದುಬತ್ತಿಗೂ ಕಷ್ಟಪಟ್ಟಿದ್ವಿ. ಆದ್ರೆ ಆಗಿನ 1 ವರ್ಷ 2 ವರ್ಷದ ತದನಂತರ ನಾವು ಎಷ್ಟೋ ಸಾರಿ ದೇವ್ರ ಹತ್ರ ನಾನು ನಿಂತ್ಕೊಂಡು ಮಾತಾಡಿದ್ದೀನಿ, ಅಮ್ಮ ನಮ್ಗೆ ಈ ತರ ಇಲ್ಲ, ನನ್ನ ಹತ್ರ ನೀನ್ ದುಡ್ಡು ಕೊಟ್ರೆ ನಾನು ಪೂಜೆ ಮಾಡ್ತೀನಿ, ನನ್ಗೆ ಎಷ್ಟೋ ಸಾರಿ ದುಡ್ಡು ಬಂದಿದೆ. ಸೊ ನಾವು ದೇವ್ರ ಹತ್ರ ಮಾತಾಡ್ಬೇಕು, ಕಮ್ಯುನಿಕೇಶನ್. ಈಗ ನನ್ಗೆ ಹಸಿವಾಗಿದೆ ಅಂತ ತಾಯಿನ ಕೇಳಿದ್ರೆ ಅಲ್ವಾ ತಾಯಿ ಊಟ ಇಡೋದು. ನನ್ಗೆ ಹಸಿವೇ ಇಲ್ಲ ಅಂದ್ರೆ ಆಡ್ಕೊಂಡಿದ್ದಾನೆ ಬಿಡು ಅಂತ ತಾಯಿನೇ ಅಲ್ವಾ. ಸೊ ನಾನು ದೇವ್ರ ಹತ್ರ ನಾವ್ ಹೇಳಿದ್ವಿ ನಮ್ಗೆ ಈ ತರ ಆಗ್ಬೇಕು, ನಾವ್ ಇದೆಲ್ಲಾನು ದೇವ್ರ ಇಚ್ಛೆಯಿಂದಾನೇ ಆಗಿರೋದು. ಈಗ ಊರಿಗೆ ಇದಕ್ಕೆ ತುಂಬಾ 1 ಕಿಲೋಮೀಟರ್ ದೂರ ಇದೆ. ಈ ಕಾಡು ಪ್ರದೇಶದಲ್ಲಿ ಇಷ್ಟು ಬೆಳವಣಿಗೆ ಆಗಿದೆ ಅಂದ್ರೆ ಇಷ್ಟು ಜನ ಎಲ್ಲೆಲ್ಲಿಂದನೂ, ಬಳ್ಳಾರಿ, ಗುಲ್ಬರ್ಗ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲೆಲ್ಲಿಂದನೂ ಬರ್ತಾರೆ. ಅವ್ರು ಬಂದವ್ರಿಗೆ ಒಳ್ಳೇದಾದ್ರೇನೆ. ನಾವು ಸುಮ್ನೆ ಅದು ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ನಾನು ತುಂಬಾ ಜನ ನಾನು ಮೀಡಿಯಾವನ್ನೇ ಅವಾಯ್ಡ್ ಮಾಡ್ಬಿಟ್ಟಿದ್ದೆ. ಯಾಕಂದ್ರೆ ಜನ ತುಂಬಾ ಕ್ರೌಡ್ ಆಗುತ್ತೆ ಅನ್ಬಿಟ್ಟು ಈ ನಡುವೆ ನಾವು ತುಂಬಾ ನಾವು ಯಾವ್ದು ಮೀಡಿಯಾಕ್ಕೆ ಇದ್ ಮಾಡ್ತಿಲ್ಲ. ಯಾಕೆಂದ್ರೆ ಜನ ಅರ್ಥ ಮಾಡ್ಕೊಳಲ್ಲ, ಇದೆಲ್ಲ ತುಂಬಾ ಗಲೀಜ್ ಮಾಡ್ತಾರೆ. ಅನ್ನಪೂರ್ಣೇಶ್ವರಿ ಕ್ಷೇತ್ರ ಶುದ್ಧವಾಗಿರ್ಬೇಕು, ನೀಟ್ ಆಗಿರ್ಬೇಕು. ಇವಾಗ ನಾವು ತಿನ್ನೋ ಊಟ, ನಾವು ಹೋಟ್ಲಿಗೆ ಹೋದ್ರೇನೆ ಅಲ್ಲಿ ಶುದ್ಧ ಇಲ್ಲ ಅಂದ್ರೆ ಊಟ ಮಾಡಲ್ಲ ಅಲ್ವಾ. ಇನ್ನು ಅನ್ನಪೂರ್ಣೇಶ್ವರಿ ಕ್ಷೇತ್ರ ಅಮ್ಮ ಇರೋ ನೆಲೆಸಿರೋ ಜಾಗ ಹೆಂಗಿರ್ಬೇಕು, ನೀಟ್ ಆಗಿರ್ಬೇಕು. ಸೊ ಹಾಗಾಗಿ ನಾವು ಪಬ್ಲಿಸಿಟಿನೇ ಮಾಡಿಲ್ಲ ಇಲ್ಲಿವರೆಗೂ. ನಾವು ಸ್ಟಾರ್ಟಿಂಗ್ ಅಲ್ಲಿ ಈಗ ಉಂಟೇನಲ್ಲಿ ಹೋಗಿರೋದು, ಅದಾದ್ಮೇಲೆ ನಾವು 2-3 ಚಾನಲ್ ಅವ್ರು ಬಂದು ಅವರು ವಿಡಿಯೋ ಮಾಡ್ಕೊಂಡು ಹೋದ್ರು. ಆಮೇಲೆ ನಾವು ಪಬ್ಲಿಸಿಟಿ ಮಾಡಕ್ ಹೋಗಿಲ್ಲ. ಕೆಲವರೆಲ್ಲ ದುಡ್ಡು ಕೊಟ್ಟು ಪಬ್ಲಿಸಿಟಿ ಮಾಡ್ತಾನೆ ಇದಾರೆ, ಅದು ಮಾಡಿ ನಾವು ಆ ಉದ್ದೇಶದಲ್ಲಿ ಇಲ್ಲ. ಇಲ್ಲಿ ದೇವಸ್ಥಾನ ಸೇವೆ, ದೇವಸ್ಥಾನ ಅಯ್ಯಮ್ಮ ಬೇಕಾದ್ರೆ ನಡ್ಸ್ಕೊಂಡು ಹೋಗ್ತಾಳೆ. ಇಲ್ಲ ಅನ್ನದಾನ ನಡೆಯುತ್ತೆ ನೋಡಿ. ಈಗ ಅನ್ನದಾನ ಕನಿಷ್ಠ ಇವತ್ತೊಂದು 500ರಿಂದ 1000 ಜನನೇ ಊಟ ಮಾಡಿದ್ದಾರೆ. ನಾವು ಎಷ್ಟು ಜನ ಮಾಡ್ತಾರೆ ನಾವು ನೋಡೋದು ಇಲ್ಲ. ಸೊ ಇಲ್ಲಿ ಸೇವೆಗಳು ಶುಕ್ರವಾರ ರಾವು ಕಾಲದಲ್ಲಿ ಇರುತ್ತೆ, ಭಾನುವಾರ ರಾವು ಕಾಲದಲ್ಲಿ ಇರುತ್ತೆ, ಮಂಗಳವಾರ ರಾವು ಕಾಲದಲ್ಲಿ ಇರುತ್ತೆ, ಅಮಾವಾಸ್ಯೆ ಹುಣ್ಣಿಮೆದಲ್ಲಿ ಇಲ್ಲಿ ಸೇವೆಗಳು ನಿರಂತರವಾಗಿ ನಡೀತಾ ಇದೆ. ಸೊ ನಮಗೆ ಈಗ ಪ್ರಶಾಂತವಾಗಿ ಜನ ಬಂದ ಭಕ್ತರು ಪ್ರಶಾಂತವಾಗಿ ಆರತಿ ಮಾಡ್ಕೊಂಡು ಹೋಗ್ಬೇಕು. ಗಲಾಟೆ ಗೊಜ್ಜಿಲ್ಲ, ಅದು ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಹಂಗಾಗಿ ನಮ್ದು ನಿಧಾನವಾಗಿ ಆ ಯಮ್ಮನ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಇಲ್ಲಿ ಅನ್ನಪೂರ್ಣೇಶ್ವರಿ ಮಾತ್ರ ಇರೋದು ಬೇಡ ಅಂತ ಶಿವನ ಲಿಂಗವನ್ನು ಸಹ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಶಿವಲಿಂಗದ ವಿಶೇಷತೆ ಏನು? ಅಲ್ಲ, ಶಿವನ್ ಲಿಂಗ ನಮ್ಮ ಭಕ್ತರು ಒಬ್ರು ಇಲ್ಲಿ ಜ್ಯೋತಿಷಿ ಅವರು ಇದ್ದಾರೆ. ಅವ್ರ ಟೀಮು ಲಲಿತಾ ಸಹಸ್ರನಾಮ ಮಾಡಕ್ ಪಾರಾಯಣಕ್ಕೆ ಸುಮಾರು 5-6 ವರ್ಷದಿಂದ ಬರ್ತಾರೆ. ಅವ್ರಿಲ್ಲ ಇಲ್ಲಿ ಶಿವನ್ ದೇವಸ್ಥಾನ, ಇಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಶಿವ ಇರ್ಬೇಕು ಅಂತ ಹೇಳಿ ಕಾಶಿಗೆ ಹೋಗಿ ಕಾಶಿನಿಂದ ಅವರೇ ತಗೊಂಡ್ ಬಂದಿದ್ರು. ಅಲ್ಲಿಂದಾನೇ ಶಿವನ್ ಲಿಂಗನ ತಗೊಂಡ್ ಬಂದ್ರು. ಅದ್ರ ವಿಶೇಷತೆ ತುಂಬಾ ಚೆನ್ನಾಗಿದೆ. ಅದ್ ಬಂದಾದ್ಮೇಲೆ ದೇವಸ್ಥಾನ
ದಿನೇ ದಿನೇ ಅಭಿವೃದ್ಧಿ ಆಗ್ತಿದೆ. ಅಂದ್ರೆ ಆ ಅಮ್ಮನವರ ಸನ್ನಿಧಾನದಲ್ಲಿ ಶಿವ ಪಾರ್ವತಿ ಸ್ವರೂಪ, ಇದು ಅನ್ನಪೂರ್ಣೇಶ್ವರಿ ಪಾರ್ವತಿ ಸ್ವರೂಪ, ಶಿವ. ಸೊ ಜೊತೆನಲ್ಲಿ ಬಂದ್ಮೇಲೆ ಈಗ ಅದಕ್ಕೂ ಅಭಿಷೇಕ ನಡೀತಾ ಇದೆ. ನಾವು ಆ ಎರಡೂ ದೇವರ ಇದರಿಂದ ದಿನೇ ದಿನೇ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಈಗ ಶಿವಲಿಂಗ ಇಲ್ಲಿ ತಂದ ಮೇಲೆ ಸಹ ಒಂದಷ್ಟು ಪ್ರೊಸೀಜರ್ ಮುಖಾಂತರ ಇಲ್ಲಿ ತಗೊಂಬಂದು ಪ್ರತಿಷ್ಠಾಪನೆ ಮಾಡ್ತೀರಾ? ಅಂದ್ರೆ ಇನ್ನು ಪ್ರತಿಷ್ಠಾಪನೆ ಮಾಡಿಲ್ಲ ನಾವು, ದೇವ್ರ ಹತ್ರನೇ ಇದೆ ಅದು. ನಮ್ಗೆ ಅದು ಮಠದಲ್ಲಿ ಇಟ್ಟು ಕೊಟ್ಟಿದ್ದು, ಅಲ್ಲಿ ಜಂಗಮವಾಡಿ ಮಠದಲ್ಲಿ ಕಾಶಿನಲ್ಲಿ ಇಟ್ಟು ಕೊಟ್ಟಿರೋದದು. ಆಮೇಲೆ ಇಲ್ಲಿ ಕೆಲವು ಮಠದಲ್ಲಿ ಪೂಜೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ನಾವ್ ಇನ್ನು ಪ್ರತಿಷ್ಠಾಪನೆ ಮಾಡಿಲ್ಲ. ಅದು ಪ್ರತಿಷ್ಠಾಪನೆ ಮಾಡೋಕೆ ನಮ್ಗೆ ಅಷ್ಟಮಂಗಲ ಪ್ರಶ್ನೆ, ನಾವು ಕೆಲವೆಲ್ಲ ಪ್ರಶ್ನೆಗಳು ಮಾಡೇ ನಾವು ಹಾಕ್ಸೋದು, ನಾವು ಅದನ್ನ ಪ್ರತಿಷ್ಠಾಪನೆ ಮಾಡೋದು. ನಮ್ಗೆ ದೇವ್ರು ಯಾವಾಗ ದಾರಿ ಕೊಡ್ತಾನೆ ಅವಾಗ ಮಾಡ್ತೀವಿ. ಇಲ್ಲಿ ನಮ್ದು ಪರಿಹಾರ ಕ್ಷೇತ್ರ ಬೇರೆ ಆಗುತ್ತೆ, ರಾಹು ಕೇತು ಪರಿಹಾರ ಕ್ಷೇತ್ರ ಬೇರೆ ಆಗುತ್ತೆ. ಅದೆಲ್ಲಾನು ನಾವು ಪ್ಲಾನ್ ಮಾಡಿ ಅವ್ರ ದಾರಿ ಕೊಟ್ಟಾಗ ಮಾಡೋದು. ನಾವು ಸಿಕ್ಕಾಪಟ್ಟೆ ಹೇಗಂದ್ರೆ ಆಗ ಮಾಡಿದ್ರೆ ನಮ್ದು ವಂಶ ಪಾರಂಪರ್ಯವಾಗಿ ಬಂದಿರೋದು ತೊಂದರೆಗಳಾಗುತ್ತೆ. ಹೆಂಗಂದ್ರೆ ಹಂಗ್ ಮಾಡಬಾರ್ದು. ಅದಕ್ಕೆ ವಿಧಿ ವಿಧಾನಗಳಂತ ಇರುತ್ತೆ. ಅದು ಹಿರಿಯರನ್ನ ಸೇರಿಸಿ ಅದಕ್ಕೆ ಪ್ರಶ್ನೆ ಮಾಡಿ ಅಷ್ಟಮಂಗಲ ಪ್ರಶ್ನೆ ಅಂತ ಹಾಕಿ, ಇನ್ನ ಕೆಲವರು ಜ್ಯೋತಿಷಿಗಳಿದ್ದಾರೆ, ಅವ್ರನ್ನೆಲ್ಲ ವಿಚಾರಿಸಿ ಇದನ್ನ ಮಾಡ್ಬೋದಾ, ಈ ಪೂಜೆ ಮಾಡ್ಬೋದಾ ಅಂತ. ನಾವು ಪ್ರತಿಯೊಂದು ಏನೇ ಪೂಜೆ ಶುರು ಮಾಡಿದ್ರು ಕೂಡ ಅದು ಲೋಕ ಕಲ್ಯಾಣಾರ್ಥವಾಗಿ ಇರ್ಬೇಕು, ಜನಗಳಿಗೆ ಒಳ್ಳೇದಾಗ್ಬೇಕು. ಆಮೇಲೆ ನೀವೇನೋ ಬಂದಿಗೆ ಏನೋ ಕೇಳ್ತೀರಾ, ಒಂದು 100 ಜನದಲ್ಲಿ ಅವ್ರಿಗೆ ಒಂದು 10 ಜನ 20 ಜನಕ್ಕಾದ್ರೂ ಒಳ್ಳೇದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬರೋದು ಅದನ್ನ ಟಾಕ್ ನೆಗೆಟಿವ್ ಆಗಿ ಹೋಗುತ್ತೆ. ನಾವು ದೇವ್ರ ವಿಚಾರದಲ್ಲಿ ತಮಾಷೆನೂ ಮಾಡಬಾರ್ದು, ಆಟನೂ ಆಡಬಾರ್ದು. ದೇವ್ರು ಯಾವ ತರ ತಾರಿ ಕೊಡ್ತಾನೋ ಆ ತರನೇ ಮಾಡ್ಬೇಕು. ಸಿಕ್ಕಾಪಟ್ಟೆ ನೀವು ಕಮರ್ಷಿಯಲ್ ಮಾಡಕ ಅಂತೂ ಆಗಲ್ಲ ಇದು. ಯಾಕೆಂದ್ರೆ ನಮ್ದು ಏನಿದೆ ಇಲ್ಲಿ, ನಾವು ಬೆಲ್ಲದಾರತಿ, ನಾವು ಲಿಮಿಟ್ ಇಲ್ಲಿ ಜನ ನೀವು ಅಬ್ಸರ್ವ್ ಮಾಡಬೇಕು. ನೀವು ರಾವ್ ಕಾಲದಲ್ಲಿ ಬಂದ್ರೆ ಲಿಮಿಟ್ ಅಷ್ಟೇ. ಬೆಲ್ಲದಾರತಿ ನಾವು ಬರೋ ಭಕ್ತಾದಿಗಳಿಗೆ ನಾವೇ ಬೆಲ್ಲದಾರತಿ ಕೊಡ್ತೀವಿ, ತೆಂಗಿನಕಾಯಿ ಪೂಜೆ ಆಗುತ್ತೆ, ಸಂಕಲ್ಪ ಆಗುತ್ತೆ, ಲಾಡು ಪ್ರಸಾದ ಕೊಡ್ತೀವಿ, ಇಷ್ಟೇ. ಅದು ಬಿಟ್ಟು ಅದ್ರದ್ದು ಏನ್ ಚಾರ್ಜಸ್ ಇದೆಯಾ ಅಷ್ಟೇ ತಗೊಳ್ಳೋದು. ನಾವು 200 ರೂಪಾಯಿ ಚಾರ್ಜ್ ಮಾಡ್ತೀವಿ, ಆ 200 ರೂಪಾಯಿಲೆ ಅನ್ನದಾನಕ್ಕೂ ಹೋಗುತ್ತೆ. ಅದ್ರ ಮೇಲೆ ನಾವು ಎಕ್ಸ್ಟ್ರಾ 1 ರೂಪಾಯಿ ನೀವು ಅನ್ನದಾನ ಮಾಡಿಸಿ, ನೀವು ಆ ಹೋಮ ಮಾಡಿಸಿ, ಇದು ಮಾಡಿಸಿ ಅಂತ ನಾವು ಏನು ಹೇಳಲ್ಲ. ಅದು ಇಲ್ಲ ನಾವು ತಗೊಂಡ್ ಬಂದಿಲ್ಲ ಸ್ವಾಮಿ, ನಾವು ತಗೊಂಡ್ ಹೊರಗಡೆ ಅವ್ರು ಫ್ರೀ ದರ್ಶನ ಮಾಡ್ಕೊಂಡು ಹೋಗ್ಬೋದು, ಪ್ರಸಾದ ತಗೊಂಡ್ ಹೋಗ್ಬೋದು. ಪ್ರತಿಯೊಬ್ಬರಿಗೂ ನಾವು ಪ್ರಸಾದದ ವ್ಯವಸ್ಥೆ ಇದೆ. ಆಮೇಲೆ ತೆಂಗಿನಕಾಯಿ ಕಟ್ಟೋದು ನಾವು 500-600 ರೂಪಾಯಿ ತೆಂಗಿನಕಾಯಿ ಮಾಡಿಲ್ಲ, 100 ರೂಪಾಯಿ ತೆಂಗಿನಕಾಯಿ. ಅದು ಆ ತೆಂಗಿನಕಾಯಿ 100 ರೂಪಾಯಿ ಕೊಟ್ಟು ತಗೊಂಡು ಅವರು ಇದ್ ಮಾಡ್ಬೋದು. ಇಲ್ಲ ಅವ್ರ ಮನೆಯಿಂದ ತಂದಾದ್ರೂ ಕಟ್ಬೋದು. ನಾವು ಅದಕ್ಕೇನು ಚಾರ್ಜಸ್ ಏನ್ ಮಾಡಿಲ್ಲ. ಮನೆಯಿಂದ ತಂದು ನಾವೇನ್ ಮಾಡಿರ್ತೀವಿ, ನಾವು ಇಲ್ಲಿ ಮಾಡಿರೋ ಕಾಯಿನ ದೇವ್ರ ಹತ್ರ ಇಟ್ಟು ಅದು ಅಭಿಷೇಕದ ನೀರೆಲ್ಲ ಪ್ರೋಕ್ಷಣೆ ಮಾಡಿ. ಕೆಲವು ದೇವಸ್ಥಾನಗಳಲ್ಲಿ ಹೇಳ್ತಾರೆ ಇಲ್ಲೇ ತೆಂಗಿನಕಾಯಿ ತಗೊಬೇಕು, ಇಲ್ಲೇ ತಗೊಂಡೆ ಇಲ್ಲೇ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ನೀವು ಒಂದು ಆಪ್ಷನ್ ಕೊಟ್ಟಿದ್ದೀರಾ, ಮನೆಯಿಂದ ತಗೊಂಡ್ಬಂದ್ಬೇಕಾದ್ರೆ ಮಾಡಿ. ಅಲ್ಲ, ಅವ್ರು ತಗೊಂಡ್ ಬಂದು ಅವರು ದೇವರಿಂದ, ಈಗ ನೋಡಿ ನಮ್ ದೇವಸ್ಥಾನದಲ್ಲಿ ಮಾಡಿರೋದು ಅಭಿಷೇಕದ ನೀರೆಲ್ಲ ಹಾಕಿರ್ತೀವಿ. ಸೊ ಹಂಗಾಗಿ ನೀವು ಇಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ನಾನು ಮನೆಯಿಂದ ತಂದು ಕಟ್ತೀನಿ, ಅದು ನಿಮ್ ಇಷ್ಟ. ಮನೆಯಿಂದ ತಂದು ನಾನು ಕಟ್ತೀನಿ ಅಂದ್ರೆ ಕಟ್ಟಿ, ನಮ್ದೇನು ಅಭ್ಯಂತರ ಏನಿಲ್ಲ. ನಾವು ಇಲ್ಲಿ ಮಾಡಿರೋ ಇದೇನಂದ್ರೆ ನಮ್ಮ ಇದ್ರಲ್ಲೇ ಆಗ್ಬೇಕು ಅಂತೇನಿಲ್ಲ. ನೀವು ಮನೆಯಿಂದ ತಗೊಂಡ್ ಬಂದಾದ್ರೂ ಕಟ್ಬೋದು. ನೀವು ತಗೊಂಡ್ ಬಂದು 21 ಪ್ರದಕ್ಷಿಣೆ ಹಾಕಿ ಅದ್ ಏನಕ್ಕೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ ಮಾಡ್ಲಿ. ಈಗ ನೀವು ಎಲ್ಲಿ ತಗೊಂಡ್ ಬಂದು ಹೆಂಗೆಂಗೋ ಕಟ್ಬಿಟ್ಟು ಅವ್ರಿಗೇನೋ ಕೆಟ್ಟದಾಗಿ ಇನ್ನು 10 ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ. ಅಂದ್ರೆ ತಗೊಂಡ್ ಬಂದು ಭಕ್ತಿಯಿಂದ ಅವರು ಪ್ರದಕ್ಷಿಣೆ ಮಾಡಿ, ಇಲ್ಲ ದೇವ್ರ ಹತ್ರ ಇಟ್ಸಿ, ಅದಕ್ಕೊಂದ್ ದರ್ಶನ ಕುಂಕುಮ ಇಟ್ಟು ಅವ್ರದ್ದೇನೋ ಸಂಕಲ್ಪ ಮಾಡಿ ಕಟ್ಬೇಕು. ಅವ್ರು ಸುಮ್ನೆ ಹೆಂಗಂದ್ರೆ ಹಂಗ ಕಟ್ಟಿ ಅವ್ರ ಕೆಲಸ ಆಗದೆ, ಅಯ್ಯೋ ನಾನು ಅಲ್ಲಿಗೆ ಹೋದೆ, ಆ ದೇವಸ್ಥಾನ ಹಿಂಗಾಯ್ತು ಅಂತ ನೆಗೆಟಿವ್ ಥಾಟ್ಸ್ ಹೋಗೋದು. ಆ ತರ ಎಲ್ಲ ಮಾಡ್ಬೋದು ಬೇಡ. ಯಾವುದೇ ದೇವಸ್ಥಾನ ಇರ್ಬೋದು. ಈಗ ತುಂಬಾ ಹೊಸಕೋಟೆ ತಾಲೂಕಲ್ಲಿ ತುಂಬಾ ದೇವಸ್ಥಾನಗಳು, ಯಾವುದೇ ದೇವಸ್ಥಾನ ಅವ್ರಿ ಭಕ್ತಿಯಿಂದ ಮಾಡ್ರಿ. ಭಕ್ತಿಯಿಂದ ಮಾಡಿದ್ರೆ ಏನೋ ಒಂದು ಒಳ್ಳೇದು ಹಾಗೆ ಆಗುತ್ತೆ. ಇಲ್ಲ ನಿಮ್ಗೆ ಭಕ್ತಿ ಇಲ್ವಾ ಅಂತಿಂದ ಕೆಟ್ಟ ಇದು ಮಾಡಕ್ ಹೋಗ್ಬೇಡ್ರಿ. ಸುಮ್ನೆ ನಿಮ್ ಪಾಡಕ್ ನೀವ್ ಇರಿ. ದೇವ್ರು ಆದ್ರೆ ಒಳ್ಳೇದ್ ಮಾಡೋಣ, ಇಲ್ಲ ಅಂದ್ರೆ ಸುಮ್ನೆ ಇಲ್ಲ ಬಂದ್ರ ದೇವ್ರ ನಮಸ್ಕಾರ ಹಾಕಿ ಊಟ ಬೇಕು ಊಟ ಮಾಡ್ಲಿ. ಪ್ರಸಾದದ ಡೈಲಿ ಇರುತ್ತೆ ಇಲ್ಲಿ. ಪ್ರಸಾದದ ವ್ಯವಸ್ಥೆ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಅಲ್ವಾ, ಡೈಲಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನಾವೇ ನೀರಿನ ಬಾಟ್ಲು ಒಂದು ಕೊಡ್ತೀವಿ. ಪ್ರಸಾದದ ವ್ಯವಸ್ಥೆ, ಅನ್ನದಾನ ಯಾವಾಗ್ಲಾದ್ರೂ ಬರ್ಲಿ, ಊಟದ ವ್ಯವಸ್ಥೆ ಇರುತ್ತೆ. ಊಟದ ವ್ಯವಸ್ಥೆಗೆ ಏನಿಲ್ಲ. ಬಂದವ್ರು ಭಕ್ತಿಯಿಂದ ಬಂದ್ರೆ ಬೆಟರ್. ಬರ್ತಾರೆ ಗಲಾಟೆಗಳು ಮಾಡ್ತಾರೆ ಆ ತರ ಎಲ್ಲ ಬೇಡ. ದೇವಸ್ಥಾನ ತರಾನೇ ಪ್ರಶಾಂತವಾಗಿರ್ಬೇಕು. ಸ್ವಾಮಿ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಇದು ಹೊಸಕೋಟೆಗೆ ಬಂದು ಹೊಸಕೋಟೆಯಿಂದ ನಾವು ಕೋಲಾರ ರೂಟ್ ಅಲ್ಲಿ 8 ಕಿಲೋಮೀಟರ್ ಬಂದ್ರೆ ಅತ್ತಿವಟ್ಟ ಅಂತ ಬರುತ್ತೆ. ಅತ್ತಿವಟ್ಟ ರೈಟ್ ತಗೊಂಡ್ರೆ ಊರೊಳಗಡೆ ಬಂದು ಊರಿಂದ ಫಸ್ಟ್ ರೈಟ್ ತಗೊಂಡ್ರೆ 1 ಕಿಲೋಮೀಟರ್ ಆಗುತ್ತೆ ಊರದಿಂದ ದೇವಸ್ಥಾನಕ್ಕೆ ಬಂದ್ರು. ಇಲ್ಲಾಂದ್ರೆ ಗೂಗಲ್ ಲೊಕೇಶನ್ ಹಾಕೊಂಡ್ರೆ ಅತ್ತಿವಟ್ಟ ಅಂತ ಗೂಗಲ್ ಲೊಕೇಶನ್ ಹಾಕೊಳ್ಳೋದು ಬೆಟರ್. ಯಾಕೆಂದ್ರೆ ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ಅಂತ ಹಾಕಿದ್ರೆ ಫಾರೆಸ್ಟ್ ದಾರಿ ತೋರಿಸುತ್ತೆ. ಆ ದಾರಿನಲ್ಲಿ ಕಾರ್ ಬರಲ್ಲ. ಸೊ ಬೈಕ್ ಮಾತ್ರ ಬರುತ್ತೆ. ಕಷ್ಟ ಆಗುತ್ತೆ, ಕಾಡು ಪ್ರದೇಶ ಅದು, ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅವರು ಗೂಗಲ್ ಅಲ್ಲಿ ಅತ್ತಿವಟ್ಟ ಅಂತ ಲೊಕೇಶನ್ ಹಾಕೊಳ್ಳಿ. ಅತ್ತಿವಟ್ಟ ಅಂತ ಲೊಕೇಶನ್ ಹಾಕೊಂಡ್ರೆ ಊರಿಗೆ ಬಂದ್ರೆ ಊರಲ್ಲಿ ಫಸ್ಟ್ ರೈಟ್ ಬೋರ್ಡ್ಗಳೆಲ್ಲ ಹಾಕಿದೀವಿ, ಅದು ಬಂದು ದೇವಸ್ಥಾನದ ಹತ್ರ ಬರ್ಬೋದು. ನೀವು ಆಟೋಗಳಲ್ಲಿ ಎಲ್ಲ ಬರಂಗಿದ್ರೆ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಗೇಟ್ಗೆ ಆಟೋ ಹಾಕ್ಬಿಡ್ತೀವಿ. ಒಂದು 1-2 ಆಟೋ ಹಾಕ್ತಿವಿ ನಾವು. ಗೇಟ್ಗೆ ಬಂದ್ರೆ 20 ರೂಪಾಯಿ ತಗೊಂತಾರೆ. ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ಹೊಸಕೋಟೆಯಿಂದ ಕೆಲವರು 300, 500, 600 ಆಟೋ ತಗೊಂತಾರೆ.
ಅದು ಅವಾಯ್ಡ್, ಕೆಲವು ನೋಡಿ ಮಾತಾಡ್ಕೊಂಡು ಬರೋದು ಬೆಟರ್. ಸ್ವಾಮಿ, ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಅಲ್ಲ, ನಾವು ವೀಕ್ಷಕರಿಗೆ ಹೇಳೋದಂದ್ರೆ, ನೀವು ದೇವಸ್ಥಾನಕ್ಕೆ ನಂಬಿ ಬನ್ನಿ. ದೇವರ ಅನ್ನಪೂರ್ಣೇಶ್ವರಿ ಅನ್ನೋದು ಇಡೀ ಜಗತ್ತಿನಲ್ಲಿ ಸೃಷ್ಟಿ ಮಾಡಿರೋ ತಾಯಿ. ನೀವು ಯಾವುದೇ ವೇದಗಳಲ್ಲಿ ಹೋದ್ರೂ ಅನ್ನಪೂರ್ಣೇಶ್ವರಿ ಬಗ್ಗೆ ನಿಮಗೆ ಉಲ್ಲೇಖ ಇದೆ. ಸಾಕ್ಷಾತ್ ಶಿವನಿಗೆನೆ ಭಿಕ್ಷೆ ಕೊಟ್ಟಂತ ತಾಯಿ. ಓಕೆನಾ? ಇಡೀ ಹಿಸ್ಟ್ರಿನಲ್ಲಿ ನೀವು ಯಾವುದೇ ವೇದ ತಗೊಂಡ್ರು ನಿಮಗೆ ಅನ್ನಪೂರ್ಣೇಶ್ವರಿ ಉಲ್ಲೇಖ ಇದೆ. ನೀವು ಸಕಲ ಚರಾಚರ ಜೀವ ಕೋಟಿಗಳಿಗೂ ಅನ್ನಪೂರ್ಣೇಶ್ವರಿ ಅನ್ನದಾನ. ಆಯಮ್ಮ ಒಬ್ಬಳು ಒಲಿದ್ರೆ ನಿಮ್ಗೆಲ್ಲಾನು ಒಲದಂಗೆ. ಓಕೆನಾ? ಮೊದಲು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಅಕ್ಕಿ ನೋಡಿ, ಓಕೆನಾ, ಆ ಮನೆಯಲ್ಲಿ ಹಸುಗಳು ನೋಡಿ ಹೆಣ್ಣು ಕೊಡೋರು, ದುಡ್ಡು ನೋಡಿ ಕೊಡ್ತಿಲ್ಲ. ಸೊ ನಿಮ್ಗೆ ಅನ್ನ ಒಲಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಐಶ್ವರ್ಯವಂತರಾಗಿರ್ತೀರಾ. ನಿಮ್ಗೆ ಅನ್ನಪೂರ್ಣೇಶ್ವರಿ ಹೋದ್ರೆ ಎಲ್ಲ ಒಲ್ದಂಗೆ, ನಿಮ್ಗೆಲ್ಲಾನು ಕೊಡ್ತಾಳೆ ಅಮ್ಮ. ಅನ್ನಪೂರ್ಣೇಶ್ವರಿ ಒಲ್ದಿಲ್ಲ ಅಂದ್ರೆ ನಿಮ್ಗೆ ದರಿದ್ರ ಅಂತ ಕಾಡಿದ್ದಂತೂ ಇಲ್ಲ. ನಿಮ್ಗೆ ಕೋಟಿ ದುಡ್ಡಿದ್ರು ಒಂದೊತ್ತು ಊಟ ಇಲ್ಲ ಅಂದ್ರೆ ನೀವು ಬದುಕಂತ ಆಗಲ್ಲ. ಸೊ ಆಯಮ್ಮ ಒಲಿಬೇಕು ಅಷ್ಟು. ಆಯಮ್ಮ ಒಲಿದ್ರೆ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆಯಮ್ಮ ಒಲ್ದಿಲ್ಲ ಅಂದ್ರೆ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ಯಾವ ಕ್ಷೇತ್ರಕ್ಕೆ ಮುಟ್ಟಿದ್ರು ಅಷ್ಟೇ. ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೂ ಅನ್ನಪೂರ್ಣೇಶ್ವರಿ ಇರುತ್ತಾ? ಊಟ ಇರುತ್ತಾ? ಯಾವುದೇ ಮನೆಗೆ ಹೋದ್ರು ಅಡಿಗೆ ಮನೆ ಅಂತ ಅನ್ನಪೂರ್ಣೇಶ್ವರಿ ಇದಿರುತ್ತಾ? ಅದಿರ್ಬೇಕು ಫಸ್ಟ್. ನೀವೇನ್ ದೇವಸ್ಥಾನ ಏನ್ ಪಲ್ಟಿಗಳು ಹೊಡೆದ್ರು ಫಸ್ಟ್ ಅನ್ನ ಸೇರ್ಬೇಕು ಹೊಟ್ಟೆಗೆ, ಮೊದಲು ಆಯಮ್ಮ ಒಲಿಬೇಕು. ಸೊ ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸ್ವಾಮಿ. ನೋಡಿ, ಇದು ಹಸ್ತ ನೋಡಿ, ಸೌಟಿದೆ ನೋಡಿ, ಕಾಣ್ತೈತಾ? ಕಾಣ್ತೈತಾ ಸೌಟು? ಅದು ಸೌಟು ನೋಡಿ. ಇಲ್ಲಿ ಅದು ಅಭಯ ಹಸ್ತ ಇದು ಕಾಣ್ತೈತಲ್ವಾ? ಇದು ಅಭಯ ಹಸ್ತ. ಇದು ಪುರ ಹಿಂದಿಂದು, ಇವಾಗ ಇದ್ದು ಹಿಂದಿಂದೆಲ್ಲ ಇದು ನೋಡಿ. ಅಂದ್ರೆ ವಿಗ್ರಹ ಇದೇ ರೀತಿ ಇದೇ ಸ್ವರೂಪದಲ್ಲೇ ಸಿಕ್ಕಿರೋದು? ಇದೇ ಸ್ವರೂಪ ಸಿಕ್ಕಿರೋದು. ಪೀಠ ಆಮೇಲೆ ಪೀಠ ಬೇರೆ ಕಡೆ ಸಿಕ್ಕಿರೋದು. ಅಲ್ಲೇ ಈ ಪೀಠ ಐತಲ್ಲ, ಪೀಠ ಬೇರೆ, ಆ ಪೀಠನು ಸಿಕ್ಕಿರೋದೆ. ದೇವರು ಒಂದ್ ಕಡೆ, ಪೀಠ ಒಂದ್ ಕಡೆ, ಒಂದೇ ಕಡೆ ಸಿಕ್ಕಿರಲ್ಲ, ಬೇರೆ ಬೇರೆ ಸಿಕ್ಕಿರೋದು.